ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಇನ್ಸ್ಟಾ ಕೇಶ್. ನಾನು ನಿಮ್ಮ ಶ್ರೀಕಾಂತ್ ತೇಜಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಫ್ಯಾಕಲ್ಟಿ. ಸೊ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಡೈಲಿ ಏನು ನಮ್ಮ ಪ್ರಾಕ್ಟೀಸನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ 70 ಡೇಸ್ ಚಾಲೆಂಜ್ ಅಂತ. ಸೊ ಅದರ ಭಾಗವಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ನಿಮ್ಮ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಮತ್ತು ಪ್ರಾಬಿಲಿಟೀಸ್ ಏನೇನಿದೆ ಮತ್ತು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀವು ನೀಡಬೇಕು ಮತ್ತು ಯಾವ ರೀತಿ ಅನಲೈಸ್ ಮಾಡಬೇಕು ಕ್ವಶನನ್ನು ಅನ್ನುವಂಥ ಕೆಲವೊಂದು ಅಂಶಗಳನ್ನು ಬೇಸಿಕ್ಸನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಂದಿದ್ದೀನಿ. ಸೊ ನಾನು ನಿಮ್ಮ ಶ್ರೀಕಾಂತ್ ತೇಜಸ್. ಸೊ ಇಂದಿನ ಒಂದು ಸೀರೀಸ್ ಅಲ್ಲಿ ಅಂದ್ರೆ ಸೀರೀಸ್ ಬರುತ್ತೆ ಇದು, ಅಂದ್ರೆ ಹಲವಾರು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಸೊ ನಿಮ್ಮೆಲ್ಲ ಡೌಟ್ಗಳು ಸಂದೇಹಗಳನ್ನ ನಾವು ಕ್ಲಾರಿಫೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಮೋರ್ ಓವರ್, ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂಥದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು GS3 ಅನ್ನುವಂಥ ಏನು ಪೇಪರ್ ಇದೆ ಅಲ್ವಾ. ಸೊ ಪೇಪರ್ 4 ಅಲ್ಲಿ GS3 ಅಂತ ಬರುತ್ತೆ. ಅದರಲ್ಲಿ ಮೊದಲನೇ ಸೆಕ್ಷನ್, okay, role of science and technology in India in the development of India, and then ICT ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ನಿಮಗೆ ಎಷ್ಟು ಸೆಕ್ಷನ್ಗಳಿದೆ, ಸಾರಿ ಎಷ್ಟು ಯೂನಿಟ್ಗಳಿದೆ, ಆ ಒಂದು ಪ್ರತಿಯೊಂದು ಯೂನಿಟ್ ಇಂದ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ತಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಮೇಲೆ ನಿಮಗೆ ಎಲ್ಲ ಐಡಿಯಾಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡೋಣ. ಸರಿ, ಇಂದಿನ ಒಂದು ಟಾಪಿಕ್ ಯಾವುದು ಅಂದ್ರೆ ನ್ಯಾನೋ ಟೆಕ್ನಾಲಜಿ ಅಂತ. ನ್ಯಾನೋ ತಂತ್ರಜ್ಞಾನ, ನ್ಯಾನೋ ಟೆಕ್ನಾಲಜಿ. ಏನ್ ಸರ್ ನ್ಯಾನೋ ಅಂದ್ರೆ? ನ್ಯಾನೋ ಟೆಕ್ನಾಲಜಿ ಮೀನ್ಸ್ ವಾಟ್? ನ್ಯಾನೋ ಟೆಕ್ನಾಲಜಿ ಅಂದ್ರೆ, ಈ ನ್ಯಾನೋ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಬೇಕು ಅಂದ್ರೆ, ಸೊ ನಿಮಗೆ ಮೈಕ್ರೋ ಅನ್ನೋದು ಗೊತ್ತಿರಬೇಕು. ಮೈಕ್ರೋ ಅಂದ್ರೆ ಏನು ಸರ್? ಕಣ್ಣಿಗೆ ಕಾಣೋದಕ್ಕಿಂತ 6 ಟೈಮ್ಸ್ ಚಿಕ್ಕದಾಗಿರುತ್ತೆ, ಅದನ್ನ ಮೈಕ್ರೋ ಅಂತ ಕರಿತೀವಿ. ಅಂದ್ರೆ ಕಣ್ಣಿಗೆ ಕಾಣದೇ ಇರೋದಕ್ಕಿಂತ 6 ಪಟ್ಟು ಚಿಕ್ಕದು, 6 ಟೈಮ್ಸ್ ಸ್ಮಾಲರ್ ದೆನ್ ವಾಟ್ ವಿ ಕ್ಯಾನ್ ಸಿ ಫ್ರಮ್ ಅವರ್ ನೇಕೆಡ್ ಐ. ದಟ್ ಈಸ್ ವಾಟ್ ದಿ ಮೈಕ್ರೋ ಈಸ್. ಇನ್ನು ನಮ್ಮ ಬಾಡಿಯಲ್ಲಿ ನಿಮ್ಗೆ ಗೊತ್ತಿದೆ, ಸೆಲ್ಸ್ ಆಗಿರ್ಬೋದು, ಎಲ್ಲ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಫಂಗಸ್ಸು, ಆಲ್ಗೆ, ಶಿಲೀಂಧ್ರಗಳು, ಶೈವಲಗಳು, ಇವೆಲ್ಲವೂ ಕೂಡ ಏನು ಮೈಕ್ರೋ ಗಾತ್ರದಲ್ಲಿ ಕಂಡು ಬರ್ತಾ ಇರ್ತವೆ. ಇನ್ನ ಈ ನ್ಯಾನೋ ಅಂದ್ರೆ ಏನು ಸರ್ ಅಂದ್ರೆ 10⁻⁹ ನೋಡಿ, ಈ 10⁻⁶ ಅಂದ್ರೆ ಮೈಕ್ರೋ, ಇದಕ್ಕಿಂತ 3 ಪಟ್ಟು ಚಿಕ್ಕದು ಯಾವುದು? ನ್ಯಾನೋ. ಕಣ್ಣಿಗೆ ಕಾಣೋದಕ್ಕಿಂತ 9 ಪಟ್ಟು ಚಿಕ್ಕದಿರುವಂತದ್ದನ್ನ ನಾವು ನ್ಯಾನೋ ಗಾತ್ರ ಅಂತ ಕರಿತೀವಿ, 10⁻⁹ ಅಂತ ಹೇಳ್ತೀವಿ. ಸೊ ಈ ನ್ಯಾನೋ ಟೆಕ್ನಾಲಜಿ ಅನ್ನುವಂಥದ್ದು ಯಾಕೆ ಬೇಕು, ಏನಕ್ಕೆ ಬೇಕು, ಇದರಿಂದ ಏನೇನು ಉಪಯೋಗಗಳಿದಾವೆ, ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ. ಆದ್ರೆ ಪ್ರಮುಖವಾಗಿ ಇಲ್ಲಿ ನ್ಯಾನೋ ಟೆಕ್ನಾಲಜಿಯಲ್ಲಿ ನ್ಯಾನೋ ಅನ್ನುವಂಥ ಪದ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಸೊ ನ್ಯಾನೋ ಅನ್ನುವಂಥ ಪದ 10⁻⁹ ಅಥವಾ ಸೊ ನ್ಯಾನೋ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 1 ನ್ಯಾನೋಮೀಟರ್ ಟು 100 ನ್ಯಾನೋಮೀಟರ್ಸ್, ಓಕೆ. ಸೊ ಈ ಡೈಮೆನ್ಷನ್ಸ್ ಅಲ್ಲಿ ಕಂಡು ಬರುವಂತ ಎಲ್ಲ ವಸ್ತುಗಳನ್ನ ನ್ಯಾನೋ ಮಟೀರಿಯಲ್ಸ್ ಅಂತೇಳಿ ನಾವು ಕರಿತೀವಿ, ನ್ಯಾನೋ ವಸ್ತುಗಳು ಅಂತೇಳಿ ಕರಿತೀವಿ. ಅಂದ್ರೆ 1 ನ್ಯಾನೋಮೀಟರ್ ನಿಂದ 100 ನ್ಯಾನೋಮೀಟರ್ ವರೆಗೆ ಇರುವಂತಹ ಸೊ ಎಲ್ಲ ವಸ್ತುಗಳನ್ನ ನಾವು ನ್ಯಾನೋ ಮಟೀರಿಯಲ್ಸ್, ನ್ಯಾನೋ ವಸ್ತುಗಳು ಅಂತೇಳಿ ಕರಿತೀವಿ. ಸೊ ನ್ಯಾನೋ ಟೆಕ್ನಾಲಜಿ ಅಂದ್ರೆ, ಸೊ ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್, ಇದು ವಿಜ್ಞಾನದ ವಿಭಾಗವಾಗಿದ್ದು, ಸೊ ಇಲ್ಲಿ ನ್ಯಾನೋ ಮಟೀರಿಯಲ್ಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಮತ್ತೆ ನ್ಯಾನೋ ವಸ್ತುಗಳನ್ನ ತಯಾರಿಕೆ ಮಾಡುವಂತ ತಂತ್ರಜ್ಞಾನ. ಸೊ ಇಲ್ಲಿ ಇದನ್ನ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಂಟ್ರೋಲ್ ಆಫ್ ಮ್ಯಾಟರ್ ಅಟ್ ದಿ ನ್ಯಾನೋ ಸ್ಕೇಲ್. ನ್ಯಾನೋ ಸ್ಕೇಲ್ ಅಟ್ ಡೈಮೆನ್ಷನ್ಸ್ ಬಿಟ್ವೀನ್ ಅಪ್ರಾಕ್ಸಿಮೇಟ್ಲಿ 1 ನ್ಯಾನೋಮೀಟರ್ ಟು 100 ನ್ಯಾನೋಮೀಟರ್ಸ್. ಅಂದ್ರೆ ಸೊ ಈ ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿದ್ರೆ ಏನನ್ನ ಅರ್ಥೈಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, 1 ನ್ಯಾನೋಮೀಟರ್ ಇಂದ 100 ನ್ಯಾನೋಮೀಟರ್ ನಲ್ಲಿರುವಂತ ಈ ಗಾತ್ರದಲ್ಲಿರುವಂತ ವಸ್ತುಗಳನ್ನ ಮತ್ತೆ ಅವುಗಳ ಡೈಮೆನ್ಷನ್ ಗಳನ್ನ ಅರ್ಥೈಸ್ಕೊಳ್ಳುವಂತ ಒಂದು ವಿಭಾಗಕ್ಕೆ ನಾವು ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಇನ್ನ ಈ ನ್ಯಾನೋ ಟೆಕ್ನಾಲಜಿ ಅನ್ನುವಂಥದ್ದು ಪ್ರಮುಖವಾಗಿ ನೋಡಿ ಯಾವ ರೀತಿ ಒಂದು ಪರಮಾಣುವಿನ ರಚನೆ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ, ಸರ್ ಯಾವುದೇ ವಸ್ತುವನ್ನ ನೀವು ನ್ಯಾನೋ ಗಾತ್ರಕ್ಕೆ ತಂದಾಗ ಸೊ ಅದು ತನ್ನ ಒಳ ಗುಣಲಕ್ಷಣಗಳನ್ನ, ತನ್ನ ಕಂಪ್ಲೀಟ್ ಇಂಟ್ರೆನ್ಸಿಕ್ ಪ್ರಾಪರ್ಟೀಸ್ ಅನ್ನ ಚೇಂಜ್ ಮಾಡಿಕೊಂಡು ಬೇರೊಂದು ಪ್ರಾಪರ್ಟೀಸ್ ಅನ್ನ, ಬೇರೊಂದು ಗುಣಲಕ್ಷಣಗಳನ್ನ ಒದಗಿಸುವಂತ ಸ್ವಭಾವವನ್ನು ಹೊಂದಿರುತ್ತೆ. ಸೊ ಇದಕ್ಕೆ ಉದಾಹರಣೆಗಳನ್ನ ನಾನು ಕೊಡ್ತೀನಿ ನೋಡಿ, ನಿಮ್ಗೆ ಉದಾಹರಣೆಗಳನ್ನ ಕೊಡ್ತೀನಿ. ಏನು ಉದಾಹರಣೆಗಳನ್ನ ಕೊಡ್ಬೋದು ಅಂದ್ರೆ ಎಲ್ಲವನ್ನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ನ್ಯಾನೋ ಟೆಕ್ನಾಲಜಿ ಅನ್ನುವಂಥದ್ದು ಯಾಕೆ ನಾವು ಓದಬೇಕು ಅಂದ್ರೆ, ಈ ಗಾತ್ರದಲ್ಲಿರುವಂತ ವಸ್ತುಗಳು, ಓಕೆ, ಸೊ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಮತ್ತೆ ಏನೇನಕ್ಕೆ ಉಪಯೋಗಗಳಿಗೆ ಬರ್ತವೆ ಅನ್ನುವಂಥದ್ದು ಪ್ರಮುಖವಾಗಿ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇದ್ರ ಬಗ್ಗೆ ಅಧ್ಯಯನ ಮಾಡೋದಾಗ್ಲಿ, ಇದ್ರ ಬಗ್ಗೆ ಜ್ಞಾನವನ್ನ ತಿಳ್ಕೊಳ್ಳೋದಾಗ್ಲಿ, ಆಮೇಲೆ ಇದ್ರ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಸಂಶೋಧನೆಗಳು ಮತ್ತು ಅಭಿವೃದ್ಧಿಗಳು ಮಾಡೋದಾಗ್ಲಿ, ಸೊ ಎಲ್ಲವೂ ಕೂಡ ನಮ್ಮ ಫ್ಯೂಚರ್ಗೆ, ನಮ್ಮ ಭವಿಷ್ಯಕ್ಕೆ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್, ಕೊಡುಗೆಗಳನ್ನ ನೀಡ್ತವೆ. ಯಾಕಂದ್ರೆ ನ್ಯಾನೋ ಟೆಕ್ನಾಲಜಿ ಇಸ್ ದಿ ಫ್ಯೂಚರ್ ಆಫ್ ದಿ ವರ್ಲ್ಡ್, ಅಂದ್ರೆ ಇದು ಜಗತ್ತಿನ ಒಂದು ಭವಿಷ್ಯ ಅಂತ ಹೇಳ್ಬೋದು.
ಸೊ ಇವತ್ತು ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಆಗಿರ್ಬೋದು, ಸೊ ಎಲ್ಲ ಕಡೆ ಹೆಲ್ತ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನಾವು ನ್ಯಾನೋ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸೊ ನಮ್ಮ ಅನುಕೂಲಗಳಿಗೆ ಏನೇನ್ ಬೇಕೋ ಎಲ್ಲವನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದೀವಿ. ಸೊ ಹಂಗಾಗಿ ಇಲ್ಲಿ ನ್ಯಾನೋ ಟೆಕ್ನಾಲಜಿಯನ್ನ ನಮ್ಮ ಭಾರತ ಸರ್ಕಾರ ಅಂದ್ರೆ ಇದರ ಪ್ರಾಮುಖ್ಯತೆಯನ್ನು ಗುರುತಿಸಿಕೊಂಡು ಗವರ್ಮೆಂಟ್ ಆಫ್ ಇಂಡಿಯಾ ಸೊ ನ್ಯಾನೋ ಮಿಷನ್ ಅಂತೇಳಿ ಜಾರಿ ಮಾಡಿದೆ. ನ್ಯಾನೋ ಮಿಷನ್ ಅಂತೇಳಿ. ಸೊ ಈ ನ್ಯಾನೋ ಮಿಷನ್ ಅಲ್ಲಿ ಏನೇನು ಆಪರ್ಚುನಿಟೀಸ್ ಅನ್ನ ಓಪನ್ ಮಾಡಬಹುದು, ಎಂಪ್ಲಾಯ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಆಗಿರ್ಬೋದು, ಮತ್ತೆ ನಾಲೆಡ್ಜ್ಗೆ ಅಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಇಂಥವ್ರಿಗೆ ಜ್ಞಾನವನ್ನ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಸೊ ನಾಲೆಡ್ಜ್ ಅನ್ನು ಕೊಡೋದಕ್ಕಾಗಿರ್ಬೋದು, ಸೊ ಇಂಥ ವಿಚಾರಗಳಿಗೆ ಅಂದ್ರೆ ಪ್ರಮುಖವಾಗಿ ಅವೇರ್ನೆಸ್ ಅನ್ನು ಮೂಡಿಸುವ ಉದ್ದೇಶದಿಂದ ಈ ನ್ಯಾನೋ ತಂತ್ರಜ್ಞಾನವನ್ನ ಎತ್ತಿ ಹಿಡಿಬೇಕು, ಇದರ ಪ್ರಾಮುಖ್ಯತೆಯನ್ನ ತಿಳಿಸಬೇಕು ಅಂತೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಓಕೆ ಸೊ ನ್ಯಾನೋ ಮಿಷನ್ ಅನ್ನುವಂಥದ್ದನ್ನ ಜಾರಿ ಮಾಡಿದೆ, ಈ ಪ್ರೋಗ್ರಾಮ್ ಅನ್ನ ಜಾರಿ ಮಾಡಿದೆ. ಸೊ ಇದರಿಂದ ಡೆವಲಪಿಂಗ್ ಪ್ರಾಕ್ಟಿಕಲ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ, ಸೊ ದೇಶದಲ್ಲಿ ಏನು ಪ್ರಾಯೋಗಿಕವಾಗಿ ವಸ್ತುಗಳನ್ನ ತಯಾರು ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದರ ಪ್ರಾಮುಖ್ಯತೆಯನ್ನ ಸೊ ನಮ್ಮ ಸರ್ಕಾರ ಅರಿತುಕೊಂಡು ಇದು ನ್ಯಾನೋ ಟೆಕ್ನಾಲಜಿ ಅಂತೇಳಿ. ಇನ್ನ ಈ ನ್ಯಾನೋ ಟೆಕ್ನಾಲಜಿ ಅಪ್ಲಿಕೇಶನ್ಸ್ ಅನ್ನ ತಿಳ್ಕೊಳ್ಳೋಕ್ಕೂ ಮೊದಲು ಇಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ನಾನು. ಏನ್ ಸರ್ ಅಂತ ಹೇಳಿದ್ರೆ, ಅವಾಗ್ಲೇ ತಾನೇ ಹೇಳಿದೆ, ಯಾವುದೇ ವಸ್ತುವನ್ನ ಓಕೆ ಎನಿ ಸಬ್ಸ್ಟೆನ್ಸ್ ಆರ್ ಮಟೀರಿಯಲ್ ವಿಚ್ ಇಸ್ ಗೆಟ್ ಇನ್ ಟು ದಿ ನ್ಯಾನೋ ಸ್ಕೇಲ್, ಅದನ್ನ ನ್ಯಾನೋ ಗಾತ್ರಕ್ಕೆ, ನ್ಯಾನೋ ಸ್ಕೇಲ್ ಗಾತ್ರಕ್ಕೆ ತಂದಾಗ ಅದು ತನ್ನ ಸ್ವಭಾವಗಳನ್ನ, ತನ್ನ ಪ್ರಾಪರ್ಟೀಸ್ ಅನ್ನ, ತನ್ನ ಗುಣಲಕ್ಷಣಗಳನ್ನ ಬದಲಾಯಿಸಿಕೊಳ್ಳುತ್ತೆ ಅಂತ ಹೇಳಿದೆ ನಾನು. ಸೊ ಯಾವ ರೀತಿ ಸರ್, ಕೆಲವೊಂದು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದಾಗ, ಸೊ ಉದಾಹರಣೆಗೆ ನೀವು ಗೋಲ್ಡ್ ತಗೊಳ್ಳಿ ಸರ್, ಚಿನ್ನ, ಗೋಲ್ಡ್. ಈ ಬಂಗಾರವನ್ನ ನೀವೇನಾದ್ರೂ ನ್ಯಾನೋ ಗಾತ್ರಕ್ಕೆ ನೋಡಿ, ನಾರ್ಮಲ್ ಕಲರ್ ಯಾವ್ದಿರುತ್ತೆ ಇದು ಅಂದ್ರೆ ಗೋಲ್ಡ್ ಯೂಶುವಲಿ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ, ಹಳದಿ ಬಣ್ಣದಲ್ಲಿ ಇರುತ್ತೆ, ಎಲ್ಲರೂ ನೋಡಿರ್ತೀರ. ಸೊ ಶೈನ್ ಆಗ್ತಾ ಇರುತ್ತೆ ಹಳದಿ ಬಣ್ಣದಲ್ಲಿ ಬಂಗಾರ. ಇದನ್ನ ನ್ಯಾನೋ ಗಾತ್ರಕ್ಕೆ ತಂದಾಗ, ನ್ಯಾನೋ ಸ್ಕೇಲ್ಗೆ ಕನ್ವರ್ಟ್ ಮಾಡಿದಾಗ ಇದು ಯೆಲ್ಲೋ ಕಲರ್ ಅಲ್ಲಿ ಇರಲ್ಲ, ಇದು ಪಿಂಕ್ ಆರ್ ಪರ್ಪಲ್ ಕಲರ್ಗೆ ಟರ್ನ್ ಆಗುತ್ತೆ ಸರ್, ಪಿಂಕ್ ಆರ್ ಪರ್ಪಲ್ ಕಲರ್ಗೆ ಟರ್ನ್ ಆಗುತ್ತೆ. ಇನ್ನೊಂದೇನ್ ಸರ್ ವಿಶೇಷತೆ ಅಂದ್ರೆ, ಚಿನ್ನ ಗೋಲ್ಡ್ ಅನ್ನುವಂಥದ್ದು ಯಾವಾಗ್ಲೂ ಕೂಡ ವಾಟರ್ ಅಲ್ಲಿ ಡಿಸಾಲ್ವ್ ಆಗೋದಿಲ್ಲ, ನೀರಲ್ಲಿ ಕರಗೋದಿಲ್ಲ. ಆದ್ರೆ ಈ ನ್ಯಾನೋ ಗಾತ್ರಕ್ಕೆ ಬಂದಂತ ಚಿನ್ನ ನೀರಿನಲ್ಲಿ ಕರಗುತ್ತೆ ಸರ್, ವಾಟರ್ ಅಲ್ಲಿ ಡಿಸಾಲ್ವ್ ಆಗುವಂತಹ ಒಂದು ಪ್ರಾಪರ್ಟೀಸ್ ಅನ್ನ ಹೊಂದಿರುತ್ತೆ, ಕರ್ಗೋಗ್ಬಿಡುತ್ತೆ ನೀರಲ್ಲಿ. ನೋಡಿ, ಇದು ನ್ಯಾನೋ ಟೆಕ್ನಾಲಜಿಯಲ್ಲಿ ನಡೆಯುವಂತ ಒಂದು ವಿದ್ಯುನ್ಮಾನ ಇದು. ಸೊ ಒಂದು ಡೈಮೆನ್ಷನ್ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಎರಡನೇದು ನೀವು ತಗೊಳ್ಳಿ ಎಕ್ಸಾಂಪಲ್, ಜಿಂಕ್ ಆಕ್ಸೈಡ್ ಅಂತ, ZnO. ಇದನ್ನ ನಾರ್ಮಲ್ ಜಿಂಕ್ ಆಕ್ಸೈಡ್ ಹೆಂಗಿರುತ್ತೆ ಅಂದ್ರೆ ಯೂಶುವಲಿ ವೈಟ್ ಕಲರ್ ಅಲ್ಲಿ ಇರುತ್ತೆ, ಬಿಳಿ ಬಣ್ಣದಲ್ಲಿ ಇರುತ್ತಪ್ಪ. ಈ ಬಿಳಿ ಬಣ್ಣದಲ್ಲಿರುವಂತಹ ಜಿಂಕ್ ಆಕ್ಸೈಡ್ ಅನ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ರೆ ಸನ್ಸ್ಕ್ರೀನ್ಗಳಲ್ಲಿ ಬಳಸ್ತಾರೆ. ಸನ್ಸ್ಕ್ರೀನ್ಗಳು ಗೊತ್ತಲ್ಲ, ಸೊ ಈ ಟ್ಯಾನ್ ಆಗಬಾರ್ದು ಮುಖ ಎಲ್ಲ ಅಂತೆಲ್ಲ ಹೇಳಿ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ಕೆಲವರು ಏನು ಕ್ರಿಕೆಟ್ ಪ್ಲೇಯರ್ಸ್ ಇದಾರಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ನಮ್ಮ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ಸೊ ಇಲ್ಲೆಲ್ಲ ಮೂಗ್ ಮೇಲೆ ಎಲ್ಲ ಈ ತರ ವೈಟ್ ಆಗಿ ಏನೋ ಒಂದು ಮಾಸ್ಕ್ ತರ ಹಾಕೊಂಡಿರ್ತಾರೆ, ನೋಡಿರ್ತೀರಾ ಎಲ್ಲರೂ ಕೂಡ. ಸೊ ಅದನ್ನೇ ಜಿಂಕ್ ಆಕ್ಸೈಡ್ ಸನ್ಸ್ಕ್ರೀನ್ ಅದು, ಅಂದ್ರೆ ಅವ್ರು ಬಿಸಿಲಲ್ಲಿ ಆಟ ಆಡ್ತಾ ಇರ್ತಾರೆ, ಸೊ ಇದೆಲ್ಲ ಹೋಗ್ಬಿಡುತ್ತೆ, ಟ್ಯಾನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತಾರೆ, ಬಿಳಿ ಬಣ್ಣದಲ್ಲಿ ಇರುತ್ತೆ. ಇದನ್ನೇ ಏನಾದ್ರು ನ್ಯಾನೋ ಸೈಜ್ ಅಲ್ಲಿ ಪೌಡರ್ ಮಾಡಿದ್ರೆ, ನ್ಯಾನೋ ಗಾತ್ರಕ್ಕೆ ತಂದ್ರೆ ಇದು ಯಾವ ಕಲರ್ ಅಲ್ಲಿ ಇರುತ್ತೆ ಗೊತ್ತಾ? ಕಲರ್ಲೆಸ್ ಅಥವಾ ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ ಇದು. ಸನ್ಸ್ಕ್ರೀನ್ಗಳು, ನಾರ್ಮಲ್ ಸನ್ಸ್ಕ್ರೀನ್ಗಳು ಬರ್ತಾವಲ್ಲ, ಮುಖದ ಮೇಲೆ ಹಾಕಿರ್ತೀವಿ ಗೊತ್ತೇ ಆಗೋದಿಲ್ಲ ಹಾಕಿದೀವಿ ಸನ್ಸ್ಕ್ರೀನ್ ಅಂತ, ಸೊ ಆ ತರ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಇಲ್ಲಿ ನೀವೊಂದು ಅರ್ಥ ಮಾಡ್ಕೋಬೇಕು, ಸನ್ಸ್ಕ್ರೀನ್ಗಳ ತಯಾರಿಕೆಯಲ್ಲಿ ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿಕೊಂಡು ಜಿಂಕ್ ಆಕ್ಸೈಡ್ಸ್ ಅನ್ನ ನ್ಯಾನೋ ಟೆಕ್ನಾಲಜಿಯಲ್ಲಿ ಅಥವಾ ನ್ಯಾನೋ ಗಾತ್ರಕ್ಕೆ ತಂದು ಸನ್ಸ್ಕ್ರೀನ್ಗಳ ತಯಾರಿಕೆಯನ್ನು ಮಾಡ್ತಾ ಇದ್ವಿ. ಓಕೆ, ಕ್ಲಿಯರ್? ಸೊ ಇನ್ನು ಮೂರನೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಥರ್ಡ್ ಎಕ್ಸಾಂಪಲ್. ಮೂರನೇದು ಕಾರ್ಬನ್ ತಗೊಳ್ಳೋಣ. ಕಾರ್ಬನ್, ಈ ಕಾರ್ಬನ್ ನ ತಗೊಂಡಾಗ ನಾರ್ಮಲ್ ಸೈಜ್ ಅಲ್ಲಿ, ಓಕೆ, ಸೊ ಇದು ನಾರ್ಮಲ್ ಗಾತ್ರದಲ್ಲಿ ಇರಬೇಕಾದ್ರೆ ಇಟ್ ಈಸ್ ನಾಟ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇದು ವಿದ್ಯುತ್ಗೆ ಉತ್ತಮ ವಾಹಕ ಅಲ್ಲ, ಯಾವುದು ಕಾರ್ಬನ್ ಅನ್ನುವಂಥದ್ದು. ಆದ್ರೆ ಸ್ಟ್ರಾಂಗು ಇರಲ್ಲ, ಗಟ್ಟಿನೂ ಇರಲ್ಲ, ಮುರಿದಾಕ್ಬಿಡ್ಬೋದು. ನೀವು ಗ್ರಾಫೈಟ್ ಅನ್ನು ಮುರಿಬೋದು ಆರಾಮಾಗಿ, ಸೊ ಆ ತರ ಇರುತ್ತೆ. ನೀವು ಡೈಮಂಡ್ ಬಿಡಿ, ಡೈಮಂಡ್ ಒಂದೇ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅದು. ಸೊ ಅದನ್ನ ಬಿಟ್ರೆ ಇನ್ ಯಾವುದೇ ಕಾರ್ಬನ್ ವಸ್ತುಗಳನ್ನ ತಗೊಂಡ್ರು ಆರಾಮಾಗಿ ಮುರಿಬೋದು ನೀವು. ಸೊ ಆ ತರ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಮುರಿಬೋದು, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಇರೋದಿಲ್ಲ ಯಾವುದು ವಜ್ರವನ್ನು ಒಂದನ್ನು ಬಿಟ್ರೆ. ಅಂಡ್ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ ಇಟ್ ಈಸ್ ನಾಟ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆದ್ರೆ ನೀವೇನಾದ್ರೂ ನ್ಯಾನೋ ಸ್ಕೇಲ್ಗೆ ತಂದ್ರೆ, ಯಾವ್ದನ್ನ, ಈ ಕಾರ್ಬನ್ ಅನ್ನ ನ್ಯಾನೋ ಗಾತ್ರಕ್ಕೆ ನೀವು ತಂದಾಗ, ಸೊ ಇದೇನಾಗುತ್ತೆ ಗೊತ್ತಾ,
ತನ್ನ ಕಂಪ್ಲೀಟ್ ಪ್ರಾಪರ್ಟೀಸ್ ಅನ್ನು ಚೇಂಜ್ ಮಾಡ್ಕೊಂಡ್ಬಿಡುತ್ತೆ, ತನ್ನ ಸಂಪೂರ್ಣ ಗುಣಲಕ್ಷಣಗಳನ್ನು ಬದಲಾಯಿಸ್ಕೊಂಡ್ಬಿಡುತ್ತೆ. ಸೊ ಇಟ್ ವಿಲ್ ಬಿಕಮ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಈ ಸೂಪರ್ ಕಂಡಕ್ಟರ್ಗಳು, ಸೆಮಿ ಕಂಡಕ್ಟರ್ಗಳು ಮತ್ತೆ ಕಂಡಕ್ಟರ್ಗಳ ತಯಾರಿಕೆಯಲ್ಲಿ ಸೊ ವಿಲ್ ಗೋಯಿಂಗ್ ಟು ಯೂಸ್ ದಿ ನ್ಯಾನೋ ಟೆಕ್ನಾಲಜಿ. ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ. ಸೊ ವಿಲ್ ಗೋಯಿಂಗ್ ಟು ಯೂಸ್ ದಿ ನ್ಯಾನೋ ಟೆಕ್ನಾಲಜಿ. ಇಲ್ಲಿ ನಿಮ್ಗೆ ಗ್ರಾಫೀನ್ ಕೇಳಿರ್ತೀರಾ, ಗ್ರಾಫೀನು, ಫಲ್ಲರೀನು, ಗ್ರಾಫೀನ್, ಫುಲ್ಲರಿನ್ ಮತ್ತೆ CNTs, ಕಾರ್ಬನ್ ನ್ಯಾನೋ ಟ್ಯೂಬ್ಸ್, ಇವೆಲ್ಲ ಕೂಡ ಸೊ ಕೇಳಿರ್ತೀರಾ. ತುಂಬಾ ಸ್ಟ್ರಾಂಗ್, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್, ಸಖತ್ ಸ್ಟ್ರಾಂಗ್ ಇರ್ತವೆ, ಸಖತ್ ಡ್ಯೂರೇಬಲ್ ಆಗಿರ್ತವೆ. ಹಂಗಾಗಿ ಈ ಗ್ರಾಫೀನ್ ಅನ್ನ ಡಿಸ್ಪ್ಲೇಗಳಲ್ಲಿ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಓಕೆ, ಸೊ ಗ್ರಾಫೀನ್ ಅನ್ನ ಡಿಸ್ಪ್ಲೇ ಮತ್ತೆ ವಾಟರ್ ಪ್ರೂಫ್ ಡಿಸ್ಪ್ಲೇಗಳಲ್ಲಿ ಮತ್ತೆ ಸೂಪರ್ ಕಂಡಕ್ಟರ್ಗಳ ತಯಾರಿಕೆಯಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ಇದು ಯೂಶುವಲಿ ಈ CNTs ಅನ್ನುವಂಥದ್ದು ಈ ಸ್ಟೀಲ್ ಇದೆ ಅಲ್ಲ, ಸ್ಟೀಲ್ಗಿಂತ 100 ಪಟ್ಟು ಸ್ಟ್ರಾಂಗ್ ಆಗಿರುತ್ತೆ ಸರ್, 100 ಟೈಮ್ಸ್ ಸ್ಟ್ರಾಂಗರ್ ದೆನ್ ಸ್ಟೀಲ್. ಯಾವುದು? ಈ ಕಾರ್ಬನ್ನ ಈ ನ್ಯಾನೋ ಸೈಜ್ಗೆ ತಂದಾಗ ಸೊ ಈ ಒಂದು ಅಂದ್ರೆ ಈ ಒಂದು ಸ್ಟ್ರೆಂತ್ ಅನ್ನ ಅದು ಪಡ್ಕೊಳ್ಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಏನ್ ಬೇಸಿಕ್ ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಕೊಂಡು ಬಂದಿದ್ದೀನಿ. ಇನ್ನ ಯಾಕೆ ಪ್ರಾಪರ್ಟೀಸ್ ಚೇಂಜ್ ಆಗ್ತವೆ, ಯಾವ ಕಾರಣಕ್ಕೆ ಇವುಗಳು ಗುಣಲಕ್ಷಣಗಳನ್ನು ಬದಲಾಯಿಸ್ಕೊಳ್ತವೆ ಅಂದ್ರೆ, ಸೊ ಇಲ್ಲಿ ಈ ಗುರುತ್ವ ಅನ್ನುವಂಥದ್ದು, ಗ್ರಾವಿಟೇಷನಲ್ ಫೋರ್ಸ್ ಅನ್ನುವಂಥದ್ದು, ಇವು ಅತಿ ಸಣ್ಣ ಕಣಗಳಾಗಿರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ವಿಲ್ ನೆಗ್ಲೆಕ್ಟ್ಸ್ ದಿ ನ್ಯಾನೋ ಪಾರ್ಟಿಕಲ್ಸ್. ಈ ನ್ಯಾನೋ ಕಣಗಳನ್ನ ಗುರುತ್ವ ಅನ್ನುವಂಥದ್ದು ಸೊ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿಬಿಡುತ್ತೆ. ಎರಡನೇದೇನಪ್ಪ ಅಂದ್ರೆ, ಸೊ ಡಿಕ್ರೀಸ್ ಇನ್ ಸೈಜ್, ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ರೇಷಿಯೋ ಇನ್ಕ್ರೀಸಸ್. ಅಂದ್ರೆ ತುಂಬಾ ಕಡಿಮೆ ಗಾತ್ರಕ್ಕೆ ಇದನ್ನ ತಂದಾಗ ಇದರ ವಾಲ್ಯೂಮ್, ಇದರ ಏನು ಗಾತ್ರ ಏನಿದೆ ಸೊ ಇದರಲ್ಲಿ ರೇಷಿಯೋ ಜಾಸ್ತಿ ಆಗುತ್ತೆ. ಇನ್ನು ಥರ್ಡ್ ಪಾಯಿಂಟ್, ಸಮ್ ಪ್ರಾಪರ್ಟೀಸ್ ಆರ್ ಸೈಜ್ ಡಿಪೆಂಡೆಂಟ್. ಸೈಜ್ ಡಿಪೆಂಡೆಂಟ್ ಅಂದ್ರೆ ಇವುಗಳು ನ್ಯಾನೋ ಕಣಗಳು ಏನಿದಾವೆ ಗಾತ್ರಕ್ಕೆ ತಕ್ಕಂತೆ ತಮ್ಮ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳನ್ನ ತಂದ್ಕೊಳ್ತಾ ಹೋಗ್ತವೆ, ಮತ್ತೆ ಹೆಚ್ಚು ಸ್ಟ್ರೆಂತ್ ಅನ್ನು ಕೂಡ ಪಡ್ಕೊಳ್ತವೆ ಅಂತ ಇವಾಗ ತಾನೇ ಹೇಳಿದೆ. ಸೊ ಅದು ಒಂದು ಉದಾಹರಣೆಯನ್ನ ನೀವು ಕೊಡ್ಬೋದು. ಸೊ ಇದೆಲ್ಲ ಬೇಸಿಕ್ ಎಕ್ಸಾಂಪಲ್ಸ್ ಸೊ ಏನೇನಿದಾವೆ ನಿಮ್ಮ ನ್ಯಾನೋ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಇನ್ನ ಈ ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ ಅಂದ್ರೆ ನ್ಯಾನೋ ತಂತ್ರಜ್ಞಾನದ ಸೊ ಅನ್ವಯಗಳು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ, ಮೊದಲನೇದು ಹೆಲ್ತ್ ಸೆಕ್ಟರ್ ಅಲ್ಲಿ. ಹೆಲ್ತ್ ಸೆಕ್ಟರ್ ಅಂದ್ರೆ ನಮ್ಮ ಈ ಒಂದು ಮೆಡಿಸಿನ್ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಇಲ್ಲ ಟ್ರೀಟ್ಮೆಂಟ್ ಅನ್ನ ನೀಡೋದಕ್ಕಾಗಿರ್ಬೋದು. ಸೊ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಇದನ್ನ ಬಳಕೆ ಮಾಡ್ಕೊಳ್ತೀವಿ ಅಂತೇಳಿ ಸೊ ಮೊದಲನೇ ಒಂದು ಅಪ್ಲಿಕೇಶನ್ ಅನ್ನ ನಾನಿಲ್ಲಿ ಇಟ್ಟಿದ್ದೀನಿ ನೋಡಿ. ಮೊದಲನೇದು, ಸರ್ ತಲೆನೋವು ಬಂತು ಅಂದ್ರೆ, ನಮ್ಗೆ ಹೆಡೇಕ್ ಬಂತು, ಇಲ್ಲ ಎಲ್ಲೋ ಒಂದು ಕಡೆ ಕಿಡ್ನಿ ಸ್ಟೋನ್ ಆಗಿದೆ, ಇಲ್ಲ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿದೆ ಏನೋ ಒಂದು ಬಾಡಿಯಲ್ಲಿ, ಅದನ್ನ ಸರಿಪಡಿಸೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಮಾತ್ರೆಗಳನ್ನು, ಇಂಜೆಕ್ಷನ್ಗಳನ್ನು ತಗೊಳ್ತೀವಿ. ಓಕೆ, ಸೊ ಮಾತ್ರೆಗಳನ್ನ, ಇಂಜೆಕ್ಷನ್ಗಳನ್ನ ತಗೊಂಡಾಗ ಸೊ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಸೊ ಅಲ್ಲಿಂದ ಡೈಜೆಸ್ಟಿವ್ ಸಿಸ್ಟಮ್ ಮುಖಾಂತರ ಓಕೆ ಬ್ಲಡ್ಗೆ ರಿಲೀಸ್ ಆಗಿ ರಕ್ತದ ಮುಖಾಂತರ ಪ್ರತಿಯೊಂದು ಸೆಲ್ಗೂ ತಲುಪುತ್ತೆ. ಇಲ್ಲಿ ಎಷ್ಟೊಂದು ಜೀವಕೋಶಗಳಿಗೆ ಆ ಒಂದು ಔಷಧಿ ಬೇಕಾಗಿರೋದಿಲ್ಲ. ಓಕೆ, ಸೊ ದಟ್ ಮೆಡಿಸಿನ್ ಈಸ್ ನಾಟ್ ರಿಕ್ವೈರ್ಡ್ ಟು ಮೆನಿ ನಂಬರ್ ಆಫ್ ಸೆಲ್ಸ್ ಬಿಕಾಸ್ ದೇ ಆರ್ ನಾರ್ಮಲ್. ಸೊ ನಾರ್ಮಲ್ ಆಗಿರುವ ಕಾರಣ ಸೊ ಅಂತವುಗಳಿಗೆ ಕೊಟ್ರೆ ದೇ ವಿಲ್ ಬಿಕಮ್ ಅಬ್ನಾರ್ಮಲ್. ಸೊ ಈ ಒಂದು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಇಂಥ ದುಷ್ಪರಿಣಾಮಗಳನ್ನ, ಸೈಡ್ ಎಫೆಕ್ಟ್ಗಳನ್ನ ತಪ್ಪಿಸುವ ಉದ್ದೇಶದಿಂದ ಈ ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿಕೊಂಡು ಟಾರ್ಗೆಟೆಡ್ ಡ್ರಗ್ ಡೆಲಿವರಿಯನ್ನ ಮಾಡ್ತಾರೆ. ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಮೊದಲನೇ ಅಪ್ಲಿಕೇಶನ್, ಟಾರ್ಗೆಟೆಡ್ ಡ್ರಗ್ ಡೆಲಿವರಿ. ಓಕೆ, ಟಾರ್ಗೆಟೆಡ್ ಡ್ರಗ್ ಡೆಲಿವರಿಯನ್ನ ಅಂದ್ರೆ ನಿರ್ದಿಷ್ಟ ಭಾಗಕ್ಕೆ ಸೊ ಔಷಧಿಯನ್ನ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಏನು ಉದ್ದೇಶ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಅಂದ್ರೆ, to reduce the side effects, to reduce the side effects and to treat the targeted cells. ಅಂದ್ರೆ ಗುರಿ ಜೀವಕೋಶಗಳನ್ನ ಟ್ರೀಟ್ ಮಾಡಿ, ಅಂದ್ರೆ ಅವುಗಳಿಗೆ ಅರವಳಿಕೆಯನ್ನ ನೀಡಿ, ಮತ್ತೆ ಯಾವ ಚೆನ್ನಾಗಿದಾವಲ್ಲ ಅವುಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ಇರೋ ತರ ನೋಡ್ಕೊಳ್ಳುವಂತ ಉದ್ದೇಶದಿಂದ ಈ ಟಾರ್ಗೆಟೆಡ್ ಡ್ರಗ್ ಡೆಲಿವರಿಯನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ, ಕ್ಯಾನ್ಸರ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಒಂದು ಮೆಡಿಸನ್ ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ, ಆಬ್ರೋಕ್ಸೇನ್ ಅಂತ. ಆಬ್ರೋಕ್ಸೇನ್ ಅನ್ನುವಂಥ ಮೆಡಿಸನ್ ನ ವಿ ಆರ್ ಆಲ್ರೆಡಿ ಯೂಸಿಂಗ್ ಇನ್ ದಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಸ್ ದಿ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಸೊ ಏಜೆಂಟ್. ಓಕೆ, ಇನ್ನು ಎರಡನೇದು ಡಯಾಗ್ನೋಸ್ಟಿಕ್ಸ್. ಡಯಾಗ್ನೋಸ್ಟಿಕ್ಸ್ ಏನ್ ಸರ್? ಡಯಾಗ್ನೋಸ್ಟಿಕ್ಸ್ ಅಂದ್ರೆ ರೋಗವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ. ಸರ್ ನಮ್ಮ ದೇಹದಲ್ಲಿ
ಯಾವ ಭಾಗದಲ್ಲಿ ರೋಗ ಅನ್ನುವಂಥದ್ದು ಉಂಟಾಗಿದೆ, ಸೊ ಎಲ್ಲಿ ಏನಾಗಿದೆ ಅನ್ನುವಂಥ ವಿಚಾರಗಳನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಈ ಡಯಾಗ್ನೋಸ್ಟಿಕ್ಸ್ ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ನ್ಯಾನೋ ಪಾರ್ಟಿಕಲ್ಸ್ ಅನ್ನ, ನ್ಯಾನೋ ಕಣಗಳನ್ನ ಬಳಸ್ತೀವಿ. ಸೊ ಈ ನ್ಯಾನೋ ಕಣಗಳನ್ನ ಬಳಸ್ಕೊಂಡು ಆ ಒಂದು ಡಿಸೀಸ್ ಆಗ್ತಾ ಇದೆ ಅಂದಾಗ ಅರ್ಲಿ ಸ್ಟೇಜಸ್ ಅಲ್ಲೇ, ಅಂದ್ರೆ ತುಂಬಾ ಪ್ರಾರಂಭಿಕ ಹಂತದಲ್ಲೇ ರೋಗವನ್ನ ಪತ್ತೆ ಹಚ್ಚುವಂತ ಕೆಲಸ ನಡೆಯುತ್ತೆ. ಸೊ ಹಂಗಾಗಿ ಈ ನ್ಯಾನೋ ಪಾರ್ಟಿಕಲ್ಸ್ ಅನ್ನುವಂಥವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ಕೊಂಡಿರ್ತವೆ. ಸೊ ಇಲ್ಲಿ ಏನೇನ್ ಬಳಸ್ತೀವಿ ಅಂತ ಕೇಳಿದ್ರೆ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಕ್ವಾಂಟಮ್ ಡಾಟ್ಸ್, ಕ್ಯೂ ಡಾಟ್ಸ್ ಅಂತ ಕರಿತೀವಿ. ಆಮೇಲೆ ಸಿಲಿಕಾ ನ್ಯಾನೋ ಪಾರ್ಟಿಕಲ್ಸ್, ಸಿಲಿಕಾ ನ್ಯಾನೋ ಪಾರ್ಟಿಕಲ್ಸ್, ಆಮೇಲೆ ಸಿಎನ್ಟಿಸ್, ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಕರಿತೀವಿ, ಸಿಎನ್ಟಿಸ್ ಎಟ್ಸೆಟ್ರಾ ಇವೆಲ್ಲ ಕೂಡ ಸೊ ಇಲ್ಲಿ ನಾವು ಬಳಸ್ತೀವಿ ಡಯಾಗ್ನೋಸ್ಟಿಕ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ ಮೂರನೇ ಅಪ್ಲಿಕೇಶನ್ ನೋಡೋದಾದ್ರೆ ಜೀನ್ ಥೆರಪಿಯಲ್ಲಿ ಬಳಸ್ತೀವಿ. ಜೀನ್ ಥೆರಪಿ. ಸರ್ ನಮ್ಮ ಜೀನ್ ಇದೆ, ಓಕೆ, ಈ ಜೀನ್ ಅಲ್ಲಿ ಯಾವುದೋ ಒಂದು ಡ್ಯಾಮೇಜ್ ಆಗ್ಬಿಟ್ಟಿದೆ ಜೀನ್. ಸೊ ಈ ಜೀನ್ ಡ್ಯಾಮೇಜ್ ಆಗಿದೆ, ಇಲ್ಲಾಂದ್ರೆ ಜೀನ್ ಡಿಫೆಕ್ಟ್ ಇದೆ ಸರ್, ಇದನ್ನ ನಾವು ಸರಿ ಮಾಡಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಟ್ ಮಾಡಿ ಬೇರೆ ಜೀನ್ ನ ರಿಪ್ಲೇಸ್ ಮಾಡ್ಬೇಕಿಲ್ಲಿ, ಇಲ್ಲ ಎಡಿಟ್ ಮಾಡಬೇಕು, ಇಲ್ಲ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಬೇಕು, ಹೊಸ ಜೀನ್ ನ ತಂದು ಹಾಕ್ಬೇಕು, ಇಲ್ಲ ಅಂದ್ರೆ ಅದೇ ಜೀನ್ ನ ಕಟ್ ಮಾಡಿ ಜೋಡಿಸ್ಬೇಕು. ಸೊ ಅಂತ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ನ್ಯಾನೋ ಟೆಕ್ನಾಲಜಿಯನ್ನು ಬಳಸ್ಕೊಂಡು, ನ್ಯಾನೋ ವಸ್ತುಗಳನ್ನು ಬಳಸ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಜೀನ್ ಥೆರಪಿಯನ್ನ ಮಾಡ್ತೀವಿ, ಜೀನ್ ಎಡಿಟಿಂಗ್ ಅನ್ನ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಟು ರಿಪ್ಲೇಸ್ ಎ ಡಿಫೆಕ್ಟಿವ್ ಜೀನ್ ಇನ್ ದ DNA ವಿತ್ ಎ ನಾರ್ಮಲ್ ಜೀನ್ ವಿ ಯೂಸ್ ದಿ ನ್ಯಾನೋ ಪಾರ್ಟಿಕಲ್ಸ್, ಇನ್ನು ನಾಲ್ಕನೇದು ನೋಡಿ, ಮೂರನೇದಾಯ್ತು ಜೀನ್ ಥೆರಪಿ, ನಾಲ್ಕನೇದು ನ್ಯಾನೋಬಾಟ್ಸ್ ಅಂತ ಕರಿತೀವಿ. ನ್ಯಾನೋಬಾಟ್ಸ್. ಸರ್ ಬಾಟ್ಸ್ ಅಂದ್ರೆ ಏನು? ರೋಬೋಟ್ಸ್. ನ್ಯಾನೋ ಸೈಜ್ ಅಲ್ಲಿರುವಂತ ರೋಬೋಟ್ಗಳು. ನ್ಯಾನೋ ಸೈಜ್ ಅಲ್ಲಿರುವಂತ ರೋಬೋಟ್ಗಳು ಏನ್ ಮಾಡ್ತವೆ ಅಂದ್ರೆ ಇವುಗಳು ಪ್ರೆಸೈಸ್ ಸರ್ಜರಿಗಳನ್ನ ಮಾಡೋದಕ್ಕೆ ಬಳಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಒಳಗಡೆ ನಮ್ಮ ದೇಹದ ಒಳಗಡೆ ಯಾವುದೋ ಒಂದು ಪೈಪಲ್ಲಿ ಯಾವುದೋ ಬ್ಲಡ್ ವೆಸೆಲ್ಲೋ ಇಲ್ಲ ನೋವು, ಸೊ ಇಂಥ ನರ, ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸರ್ಜರಿ ಮಾಡ್ಬೇಕಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ನ್ಯಾನೋಬಾಟ್ಸ್. ಈ ನ್ಯಾನೋಬಾಟ್ಗಳನ್ನು ಕಳಿಸಿ ಸೆಲ್ಸೋ ಟಿಶ್ಯೂಸೋ ಇವುಗಳನ್ನ ಸರಿ ಮಾಡೋ ಕೆಲಸ ಇರುತ್ತೆ. ಅಂತ ಟೈಮಲ್ಲಿ ಟಾರ್ಗೆಟೆಡ್ ಪ್ಲೇಸ್ಗೆ ಇವುಗಳನ್ನು ಕಳಿಸ್ಕೊಟ್ಟು ಇವೇ ಅಲ್ಲಿ ಸರ್ಜರಿ ಮಾಡೋ ತರ, ಪ್ರಿಸೈಸ್ ಸರ್ಜರಿ ಮಾಡೋ ತರ, ಸೊ ಇವುಗಳನ್ನ ನಾವು ಗೈಡ್ ಮಾಡ್ತೀವಿ. ಸಾಫ್ಟ್ವೇರ್ಗಳನ್ನ ಆ ರೀತಿ ಡೆವಲಪ್ ಮಾಡಿ ಮೈಕ್ರೋ ಸರ್ಜರೀಸ್ಗಳಲ್ಲಿ ಬಳಕೆ ಮಾಡ್ತೀವಿ ಈ ನ್ಯಾನೋಬಾಟ್ಸ್ ಅನ್ನ. ಮತ್ತೆ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಅ ಬೆಟರ್ ವೇ ಕಂಪೇರ್ಡ್ ಟು ದಿ ನಾರ್ಮಲ್ ಡಾಕ್ಟರ್ ಸರ್ಜರೀಸ್. ಇದಕ್ಕಿಂತ ಪರ್ಫೆಕ್ಷನ್ ಇರುತ್ತಲ್ಲಿ. ಆಮೇಲೆ ಡ್ಯಾಮೇಜ್ ರಿಪೇರ್ ಮಾಡೋದಕ್ಕೆ ಬಳಸ್ತೀವಿ. ಕಿಡ್ನಿ ಸ್ಟೋನ್ಗಳನ್ನ ಡಿಸ್ಟ್ರಾಯ್ ಮಾಡೋದಕ್ಕೋಸ್ಕರ ಬಳಸ್ತೀವಿ. ಸೊ ಈ ರೀತಿ ಹಲವಾರು ಅಪ್ಲಿಕೇಶನ್ಸ್ ಅಲ್ಲಿ ಈ ಒಂದು ನ್ಯಾನೋಬಾಟ್ಸ್ ಅನ್ನ ಬಳಸ್ತೀವಿ. ನ್ಯಾನೋಬಾಟ್ಸ್ಗೆ ಎಕ್ಸಾಂಪಲ್ ನಿಮ್ಗೆ ಝೀನೋಬಾಟ್ಸ್ ಅಂತ, ಅಂಡ್ ಆಂಥ್ರೋಬಾಟ್ಸ್. ಝೀನೋಬಾಟ್ಸ್ ಅಂದ್ರೆ ಈ ಕಪ್ಪೆಯ ಫ್ರಾಗ್ದು, ಆಫ್ರಿಕಾದ ಒಂದು ಝೀನೋ ಫ್ರಾಗ್ ಅಂತ, ಆ ಫ್ರಾಗ್ ನ ಸೆಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಕೆಲವೊಂದು ಅಂಶಗಳನ್ನ ಮತ್ತೆ ಈ ನ್ಯಾನೋ ಸ್ಕೇಲ್ ಅಲ್ಲಿ ಇರುವಂತ ರೋಬೋಟ್ ಅನ್ನು ಎರಡನ್ನೂ ಸೇರಿಸಿ ಗೈಡ್ ಮಾಡಿ ಕಳಿಸ್ತಾರೆ. ಸೊ ಇದು ಝೀನೋಬಾಟ್ಸ್ ಅಂತ ಕರಿತೀವಿ. ಇನ್ನೊಂದು ಆಂಥ್ರೋಬಾಟ್ಸ್, ಇದು ಮಾನವನ ಸೆಲ್ಸ್ ಇಂದಾನೆ ತಯಾರು ಮಾಡುವಂತದ್ದು. ಸೊ ಆಂಥ್ರೋಬಾಟ್ಸ್ ಅಂತ ಹೇಳಿ ಕರಿತೀವಿ. ಝೀನೋಬಾಟ್ಸ್ ಅಂಡ್ ಆಂಥ್ರೋಬಾಟ್ಸ್ ವಿಲ್ ಬಿ ಯೂಸ್ಡ್ ಇನ್ ದಿ ಮೈಕ್ರೋ ಸರ್ಜರೀಸ್ ಅಂಡ್ ಆಲ್ಸೋ ಇನ್ ದಿ ರಿಪೇರಿಂಗ್ ಆಫ್ ಡ್ಯಾಮೇಜಸ್ ಆರ್ ದಿ wounds, ಸೊ ಆರ್ ಎನಿ ಅಪ್ಲಿಕೇಶನ್ಸ್ ಇನ್ ದಿ ಬಾಡಿ. ಎಲ್ಲೇ ಬೇಕಾದರೂ ನಮ್ಮ ದೇಹದಲ್ಲಿ ನಾವು ಬಳಕೆಯನ್ನ ಮಾಡ್ತೀವಿ. ಟಾರ್ಗೆಟೆಡ್ ಡ್ರಗ್ ಡೆಲಿವರಿಯಲ್ಲೂ ಕೂಡ ಇದನ್ನ ನಾವು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವು ನೋಡಿದಾಗ ಟ್ರೀಟಿಂಗ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಲ್ಲಿ ಬಳಸ್ತೀವಿ. ಸೊ ಟ್ರೀಟಿಂಗ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಟ್ರೀಟಿಂಗ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹೃದಯ ಸಂಬಂಧಿ ಕಾಯಿಲೆಗಳನ್ನ ಸೊ ಕ್ಯೂರ್ ಮಾಡೋದಕ್ಕೋಸ್ಕರ ಅಥವಾ ಅವುಗಳಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೋಸ್ಕರ ನಾವು ನ್ಯಾನೋ ವಸ್ತುಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಈ ಸ್ಟೆಂಟ್ಗಳು ಹಾಕೋದಕ್ಕೆ, ಸ್ಟೆಂಟ್ಗಳು ಎಲ್ಲಾದ್ರೂ ಬ್ಲಾಕೇಜ್ಗಳಿದ್ರೆ, ಕೊಬ್ಬೆಲ್ಲ ಕುತ್ಕೊಂಡು ಬ್ಲಾಕೇಜ್ ಆಗುತ್ತಲ್ಲ, ಸೊ ಅಂತ ಬ್ಲಾಕೇಜ್ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಪೈಪ್ ಅನ್ನ ಕಳಿಸಿ ಆ ಬ್ಲಾಕೇಜ್ ನೋಡಿ ಹಿಂಗಿರುತ್ತೆ, ಕೊಬ್ಬೆಲ್ಲ ಕೂತು ನಿಧಾನಕ್ಕೆ ಬ್ಲಾಕ್ ಮುಚ್ಕೊಳ್ಳುತ್ತಿಲ್ಲಿ. ಮುಚ್ಕೊಂಡಾಗ ಸೊ ಹಾರ್ಟ್ಗೆ ಮತ್ತೆ ಈ ಕಡೆ ಯಾವ ಭಾಗ ಇದೆ ಅಲ್ವಾ, ಸೊ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಸೊ ಇಲ್ಲಿ ನಿಧಾನಕ್ಕೆ ಇದರಿಂದ ಸೊ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಂಗಾಗಿ ಬ್ಲಡ್ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನುವಂತ ಒಂದು ಪೈಪ್ ಅನ್ನ ಸ್ಟೆಂಟ್ ಮುಖಾಂತರ, ಅಂದ್ರೆ ಸ್ಟೆಂಟ್ ಅಂದ್ರೆ ಅದೇ ಕಾರ್ಬನ್ ನ್ಯಾನೋ ಟ್ಯೂಬ್,
ಅದನ್ನ ತಂದು ಇಲ್ಲಿ ಕೂರಿಸ್ತೀವಿ. ಕೂರಿಸ್ಬಿಟ್ಟು ಪರ್ಮನೆಂಟ್ ಆಗಿ ಸೊಲ್ಯೂಷನ್ನ ಇದಕ್ಕೆ ಕೊಡ್ತೀವಿ. ಸೊ ಯಾವತ್ತಿಗೂ ಮತ್ತೆ ಈ ಜಾಗದಲ್ಲಿ ಬ್ಲಾಕೇಜ್ ಆಗದೆ ಇರೋ ತರ ಸೊ ಈ ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನುವಂಥದ್ದು ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಐಡೆಂಟಿಫೈಯಿಂಗ್ ದಿ ಬ್ಲಾಕೇಜಸ್ ಹೇಳಿಲ್ವಾ, ಈ ಪೈಪಲ್ ಬ್ಲಾಕೇಜ್ ಕೊಬ್ಬೆಲ್ಲೆಲ್ಲಿ ಕೂತ್ಕೊಂಡಿದೆ ಕೊಲೆಸ್ಟ್ರಾಲ್ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ, ಪ್ಲಸ್ ಈ ಸ್ಟೆಂಟ್ ಗಳನ್ನ ಡೆವಲಪ್ ಮಾಡೋದಕ್ಕೂ ಎರಡಕ್ಕೂ ಕೂಡ ವಿಲ್ ಗೋಯಿಂಗ್ ಟು ಯೂಸ್ ದಿ ನ್ಯಾನೋ ಮಟೀರಿಯಲ್ಸ್. ಓಕೆ, ಅಂಡ್ ದೆನ್ ನ್ಯಾನೋ ಸ್ಪಾಂಜಸ್ ಆರನೇದು ಟು ರಿಮೂವ್ ಟಾಕ್ಸಿನ್ಸ್ ಫ್ರಮ್ ದಿ ಬ್ಲಡ್. ರಕ್ತದಲ್ಲಿರುವಂತ ಓಕೆ ವಿಷಕಾರಿ ಅಂಶಗಳನ್ನ ಹೊರತೆಗೆಯಲು ಸೊ ಏನ್ ಮಾಡ್ತೀವಿ, ಟು ರಿಮೂವ್ ಟಾಕ್ಸಿನ್ಸ್ ಫ್ರಮ್ ದಿ ಬ್ಲಡ್. ಓಕೆ, ವಿಲ್ ಗೋಯಿಂಗ್ ಟು ಯೂಸ್ ದಿ ಏನು ನ್ಯಾನೋ ಸ್ಪಾಂಜಸ್. ಈ ರಕ್ತನಾಳಗಳಿದಾವಲ್ಲ ಬ್ಲಡ್ ವೆಸಲ್ಸ್, ಈ ಬ್ಲಡ್ ವೆಸಲ್ಸ್ಗೆ ಏನ್ ಮಾಡ್ತೀವಿ ಅಂದ್ರೆ ನ್ಯಾನೋ ಸ್ಪಾಂಜಸ್ ಅನ್ನ ಸೊ ನೀಟಾಗಿ ಕಳಿಸ್ಕೊಡ್ತೀವಿ. ನ್ಯಾನೋ ಸ್ಪಾಂಜ್ಗಳು, ಈ ಸ್ಪಾಂಜ್ಗಳು ಏನ್ ಮಾಡ್ತಾವೆ ಅಂದ್ರೆ ರಕ್ತದಲ್ಲಿರುವಂತ ವಿಷಕಾರಿ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೀಟಾಗಿ ಡಿಕೆ ಆಗ್ಬಿಡ್ತವೆ. ಆಯ್ತಾ, ನೀಟಾಗಿ ಡಿಕೆ ಆಗಿ ಹೊರಗಡೆ ಬರ್ತವೆ ಸೊ ಯೂರಿನ್ ಮುಖಾಂತರ. ಸೊ ಹಂಗಾಗಿ ಇಲ್ಲಿ ನ್ಯಾನೋ ಸ್ಪಾಂಜಸ್ ಅನ್ನ ಬಳಸ್ತೀವಿ ರಕ್ತದಲ್ಲಿರುವಂತ ವಿಷಕಾರಿ ಅಂಶವನ್ನ ಹೊರತೆಗೆಯಲು. ಮತ್ತೆ ಏಳನೇದು PPE ಕಿಟ್ಗಳು ಕೇಳಿರ್ತೀರಾ ಈ ಕೊರೋನಾ ಟೈಮಲ್ಲೆಲ್ಲ, PPE ಕಿಟ್ಸ್. ಆಮೇಲೆ ಫೇಸ್ ಮಾಸ್ಕ್ಗಳು, ಇವುಗಳ ತಯಾರಿಕೆಯಲ್ಲಿ ನ್ಯಾನೋ ಟೆಕ್ನಾಲಜಿಯನ್ನು ಬಳಸ್ತೀವಿ. ಯಾಕಂದ್ರೆ ಆಂಟಿ ವೈರಲ್ ನ್ಯಾನೋ ಕೋಟಿಂಗ್ ಅನ್ನ, ಅಂದ್ರೆ ನ್ಯಾನೋ ಸೈಜ್ ಅಲ್ಲಿ ಇರುವಂತಹ ವೈರಸ್ಗಳು ವಸ್ತುಗಳು ಕೂಡ ಒಳಗಡೆ ಹೋಗದೆ ಇರೋ ರೀತಿ ಇವುಗಳನ್ನ ತಯಾರು ಮಾಡ್ತಾರೆ. ಸೊ ಆಂಟಿ ವೈರಲ್ ನ್ಯಾನೋ ಕೋಟಿಂಗ್ ಅನ್ನ ಮಾಡಿರ್ತಾರೆ PPE ಕಿಟ್ಸ್ಗೆ ಮತ್ತೆ ಫೇಸ್ ಮಾಸ್ಕ್ ಗಳಿಗೆ. ಇನ್ನು ನೆಕ್ಸ್ಟ್ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್ ಆಗಿ ಸೊ ಬಳಸ್ತೀವಿ. ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಯಾವುದೇ ಒಂದು ರೋಗದ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನ್ಯಾನೋ ಬೆಳ್ಳಿಯನ್ನ ಬಳಸ್ತೀವಿ. ನ್ಯಾನೋ ಗಾತ್ರದಲ್ಲಿರುವಂತಹ ಬೆಳ್ಳಿಯನ್ನ ಬಳಸ್ಕೊಂಡು ಆಂಟಿ ಮೈಕ್ರೋಬಿಯಲ್ ಓಕೆ ಸೊ ಏಜೆಂಟ್ ಆಗಿ ಟ್ರೀಟ್ ಮಾಡ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಐ ಸರ್ಜರಿಯಲ್ಲಿ, ಕಣ್ಣಿನ ಆಪರೇಷನ್ ಅಲ್ಲಿ ಐ ಸರ್ಜರಿಯಲ್ಲಿ ನ್ಯಾನೋ ಕ್ಯಾರಿಯರ್ಸ್ ಆಗಿ ಬಳಸ್ತೀವಿ. ನ್ಯಾನೋ ಕ್ಯಾರಿಯರ್ಸ್ ಆಗಿ ಸೊ ನ್ಯಾನೋ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ನ್ಯಾನೋ ಫಿಲ್ಟರ್ಸ್ ಅನ್ನ ತಯಾರಿಕೆ ಮಾಡೋದಕ್ಕೋಸ್ಕರ ಏನನ್ನ ಅಂದ್ರೆ ಈ ವೈರಸ್ಗಳನ್ನ ನಮ್ಮ ಸೆಲ್ಸ್ ಇಂದ ರಿಮೂವ್ ಮಾಡೋದಕ್ಕೋಸ್ಕರ. ಓಕೆ, ಟು ರಿಮೂವ್ ವೈರಸಸ್. ಓಕೆ, ವೈರಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಸೊ ನ್ಯಾನೋ ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡಿ ಯೂಸ್ಡ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಈ ಕೀಮೋಥೆರಪಿ ಇವೆಲ್ಲ ಮಾಡಿದಾಗ ಎಂಟೈರ್ ಬಾಡಿಗೆ ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ಸ್. ಹಂಗಾಗಿ ಕ್ಯಾನ್ಸರ್ ಸೆಲ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡೋದಕ್ಕೋಸ್ಕರ ವಿಲ್ ಗೋಯಿಂಗ್ ಟು ಯೂಸ್ ದಿ ನ್ಯಾನೋ ಮಟೀರಿಯಲ್ಸ್. ಸೊ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತೀವಿ. ಓಕೆ, ಅಂಡ್ ದೆನ್ ಈ ನ್ಯಾನೋಬಾಟ್ಸ್ ಅನ್ನ ಸೊ ಎಲ್ಲಿ ಡೆಂಟಿಸ್ಟ್ಗಳು ಏನ್ ಮಾಡ್ತಾರೆ ಅಂದ್ರೆ ನ್ಯಾನೋಬಾಟ್ಸ್ ಅನ್ನ ಡೆಂಟಿಸ್ಟ್ಗಳು ಕೂಡ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಡೆಂಟಿಸ್ಟ್ಗಳು ಡೀಪ್ ಕ್ಲೀನಿಂಗ್ ಮತ್ತೆ ಹಲ್ಲನ್ನ ರಿಪೇರ್ ಮಾಡೋದಕ್ಕೋಸ್ಕರ. ಸೊ ಡೆಂಟಿಸ್ಟ್ ವಿಲ್ ಯೂಸ್ ದಿ ನ್ಯಾನೋಬಾಟ್ಸ್ ಫಾರ್ ಡೀಪ್ ಕ್ಲೀನಿಂಗ್ and to repair tooths. ಓಕೆ, ಸೊ ಇದು ಸೊ ಇಲ್ಲಿ ಟೂತ್ ಅನ್ನ ರಿಪೇರ್ ಮಾಡೋದಕ್ಕೆ ಮತ್ತೆ ಕ್ಲೀನ್ ಮಾಡೋದಕ್ಕೋಸ್ಕರ ಆಳವಾಗಿ ಶುದ್ಧೀಕರಣ ಮಾಡೋದಕ್ಕೋಸ್ಕರ ಈ ಡೆಂಟಿಸ್ಟ್ಗಳು ನ್ಯಾನೋಬಾಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದಿಷ್ಟು ನಿಮ್ಮ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಅಂತ ಎರಡನೇದು. ಇಷ್ಟೊತ್ತು ನೋಡಿದ್ದು ಹೆಲ್ತ್ ಸೆಕ್ಟರ್ದು. ಇವಾಗ ಅಗ್ರಿಕಲ್ಚರ್ದು ಕೃಷಿಗೆ ಸಂಬಂಧಪಟ್ಟಂತೆ ನ್ಯಾನೋ ತಂತ್ರಜ್ಞಾನವನ್ನ ಎಲ್ಲಿ ಬಳಸ್ತೀವಿ ಅಂತ. ಇದರಲ್ಲಿ ಮೊದಲನೇದು ನ್ಯಾನೋ ಫರ್ಟಿಲೈಸರ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ನ್ಯಾನೋ ಗೊಬ್ಬರಗಳು, ನ್ಯಾನೋ ಫರ್ಟಿಲೈಸರ್ಗಳ ತಯಾರಿಕೆಯಲ್ಲಿ ವಿಲ್ ಗೋಯಿಂಗ್ ಟು ಯೂಸ್ ದಿ ನ್ಯಾನೋ ಪಾರ್ಟಿಕಲ್ಸ್ ಆರ್ ನ್ಯಾನೋ ಮಟೀರಿಯಲ್ಸ್. ಸೊ ಮೊದಲನೇದು ಇದರಲ್ಲಿ ನ್ಯಾನೋ ಯೂರಿಯಾ ಓಕೆ, ನ್ಯಾನೋ ಯೂರಿಯಾದಲ್ಲಿ ಬಳಸ್ತೀವಿ. ನ್ಯಾನೋ DAP
ಡಿ ಎ ಪಿ ಅಂದ್ರೆ ಏನು? ಡೈ ಅಮೋನಿಯಂ ಫಾಸ್ಫೇಟ್ಸ್ ಅಂತ ಕರಿತೀವಿ. ನ್ಯಾನೋ ಡಿ.ಎ.ಪಿ, ನ್ಯಾನೋ ಯೂರಿಯಾ. ಸೊ ಇವುಗಳನ್ನ ತಯಾರಿಕೆ ಮಾಡೋದಕ್ಕೆ ಬಳಸ್ತೀವಿ. ಸರ್ ಇವುಗಳನ್ನ ಏನಕ್ಕೆ ಬಳಸಬೇಕು? ನ್ಯಾನೋ ಡಿ.ಎ.ಪಿಯನ್ನ, ನ್ಯಾನೋ ಯೂರಿಯಾನ ವೈ ವಿ ನೀಡ್ ಟು ಯೂಸ್ ಇಟ್ ಅಂತ ಕೇಳಿದ್ರೆ, ಟು ರೆಡ್ಯೂಸ್ ಸಾಯಿಲ್ ಪೊಲ್ಯೂಷನ್. ಓಕೆ, ನೀವು ಗೊಬ್ಬರವನ್ನ ನೇರವಾಗಿ ಮಣ್ಣಿಗೆ ಹಾಕಿದ್ರೆ ಮಣ್ಣು ಪೊಲ್ಯೂಷನ್ ಆಗುತ್ತೆ, ಮಣ್ಣಿನಲ್ಲಿರುವಂತ ಎಲ್ಲ ಒಂದು ಖನಿಜಾಂಶಗಳು, ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗ್ಬಿಡುತ್ತೆ. ಹಂಗಾಗಿ ಅದನ್ನ ನಾವು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ಇವುಗಳನ್ನ ಓಕೆ ಸೊ ಯೂಸ್ ಮಾಡ್ತೀವಿ. ಅಂಡ್ ಮೋರ್ ಓವರ್ ಸಾಯಿಲ್ ಪೊಲ್ಯೂಷನ್ ಒಂದಾದ್ರೆ ಕಾಸ್ಟ್ ರಿಡಕ್ಷನ್, ಕಡಿಮೆ ಖರ್ಚಿನಲ್ಲಿ ಮುಗಿಯುತ್ತೆ. ಮತ್ತೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಎಲೆಗಳಿಗೆ ಸ್ಪ್ರೇ ಮಾಡ್ತಾರೆ ಸರ್, ಎಲೆಗಳಿಗೆ ಸ್ಪ್ರೇ ಮಾಡ್ತಾರೆ. ಹಂಗಾಗಿ ಮಣ್ಣು ಪೊಲ್ಯೂಷನ್ ಆಗೋದಿಲ್ಲ. ಸಖತ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದು. ಓಕೆ, ಸೊ ಟು ರೆಡ್ಯೂಸ್ ದಿ ಸಾಯಿಲ್ ಪೊಲ್ಯೂಷನ್, ದಟ್ ಈಸ್ ದಿ ಮೇಜರ್ ಇಂಟೆನ್ಷನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಅಗ್ರಿಕಲ್ಚರಲ್ಲಿ ಈ ತರ ಮೊದಲನೇ ಅಪ್ಲಿಕೇಶನ್ ನೋಡಿದ್ವಿ. ಸೊ ನ್ಯಾನೋ ಡಿ.ಎ.ಪಿ, ನ್ಯಾನೋ ಯೂರಿಯಾ ತಯಾರಿಕೆಯಲ್ಲಿ. ಇನ್ನು ಎರಡನೇದು ನೋಡಿದ್ರೆ ಸೊ ಯೂಸ್ಡ್ ಆಸ್ ನ್ಯಾನೋ ಸೆನ್ಸಾರ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಏನ್ ಸರ್ ನ್ಯಾನೋ ಸೆನ್ಸಾರ್ಸ್ ಅಂದ್ರೆ ಏನಕ್ಕೆ ಯೂಸ್ ಆಗ್ತವೆ ಅಂದ್ರೆ, ಈ ಬೆಳೆಗಳು ಅಥವಾ ಯಾವುದೇ ಸಸ್ಯಗಳ ಬೇರುಗಳ ಸಮೀಪದಲ್ಲಿ, ಬೇರುಗಳ ಹತ್ರ ಸೊ ಏನ್ ಮಾಡ್ತೀವಿ ಅಂದ್ರೆ ನ್ಯಾನೋ ಸೆನ್ಸಾರ್ಗಳನ್ನ ಇಡ್ತಾರೆ. ಸರ್ ಅಷ್ಟು ಚೀಪಾ ಇವು? ಹೌದು, ತುಂಬಾ ಕಡಿಮೆ ಕಾಸ್ಟ್. ಇನ್ನ ಈ ಮಣ್ಣಿನ ಮತ್ತೆ ಈ ಬೇರುಗಳಲ್ಲಿ ಇದನ್ನ ಇಟ್ಟಾಗ ಸೊ ಆ ಮಣ್ಣಿನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಸೊ ಆ ಸಾಯಿಲ್ ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ ಯಾರಿಗೆ? ರೈತನಿಗೆ. ಪ್ಲಸ್ ಅದರ ಜೊತೆಯಲ್ಲಿ ಆ ಮಣ್ಣಿನಲ್ಲಿರುವಂತ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ, ಯಾವಾಗ ನೀರು ಬಿಡಬೇಕು, ಎಲ್ಲ ಇನ್ಫಾರ್ಮೇಶನ್ಗಳನ್ನ ಕೊಡುತ್ತೆ. ಸೊ ಇದರ ಅರ್ಥ ಪ್ರಿಸಿಷನ್ ಫಾರ್ಮಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಇನ್ ದಿ ಪ್ರಿಸಿಷನ್ ಫಾರ್ಮಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇ ಅಪ್ಲಿಕೇಶನ್ GM ಕ್ರಾಪ್ಸ್, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಏನಿದಾವೆ ಸೊ ಅವುಗಳನ್ನ ತಯಾರಿಕೆ ಮಾಡೋದಕ್ಕೋಸ್ಕರ ಓಕೆ ಜೀನ್ ಎಡಿಟಿಂಗ್ ಅಂತ ಏನು ಉಪಯೋಗ ಅಂದ್ರೆ ಕೆಲಸಗಳಲ್ಲಿ ಇದನ್ನ ಬಳಸ್ಕೊಳ್ತೀವಿ, ನ್ಯಾನೋ ಮಟೀರಿಯಲ್ಸ್ ಅನ್ನ. ಸೊ ಹಂಗಾಗಿ GM ಕ್ರಾಪ್ಸ್ ಅನ್ನು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇನ್ನ ಥರ್ಡ್ ಅಪ್ಲಿಕೇಶನ್ ನೋಡಿದ್ರೆ, ಥರ್ಡ್ ಮೇಜರ್ ಅಪ್ಲಿಕೇಶನ್ ಎಲೆಕ್ಟ್ರಾನಿಕ್ಸ್. ಈಗಾಗಲೇ ಮಾತಾಡಿದೀವಿ. ಸೊ ಇಲ್ಲಿ ಕ್ವಾಂಟಮ್ ಡಾಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೊ ಹೈ ಕ್ವಾಲಿಟಿ ಡಿಸ್ಪ್ಲೇಗಳನ್ನ ತಯಾರು ಮಾಡ್ತಾರೆ. ಹೈ ಕ್ವಾಲಿಟಿ ಡಿಸ್ಪ್ಲೇಗಳು, ಫುಲ್ ಕಲರ್ಫುಲ್ ಡಿಸ್ಪ್ಲೇಗಳು ಬರ್ತವೆ. ಆಮೇಲೆ ಸೆಮಿ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ ಸೆಮಿ ಕಂಡಕ್ಟರ್ಸ್. ಓಕೆ, ಸೆಮಿ ಕಂಡಕ್ಟರ್ ಚಿಪ್ಗಳು ಗೊತ್ತಿರುತ್ತೆ. ಸೊ ಚಿಪ್ಗಳು ಎಲ್ಲ ಸ್ಟೋರೇಜ್ ಎಲ್ಲ ಇಲ್ಲೇ ಮಾಡ್ಕೊಳ್ಳೋದು. ಓಕೆ, ಸೆಮಿ ಕಂಡಕ್ಟರ್ ಚಿಪ್ಸ್ ಅಂತ ಕರಿತೀವಿ. ಈ ಚಿಪ್ಸ್ ಅಲ್ಲಿ ಟ್ರಾನ್ಸಿಸ್ಟರ್ಗಳು ಇರ್ತವೆ. ಟ್ರಾನ್ಸಿಸ್ಟರ್ಗಳು ಏನ್ ಮಾಡ್ತವೆ ಅಂದ್ರೆ ಡಾಟಾನ ಸ್ಟೋರೇಜ್ ಮಾಡ್ಕೊಳ್ತವೆ, ಶೇಖರಣೆ ಮಾಡ್ಕೊಳ್ತವೆ ಮಾಹಿತಿಯನ್ನು. ಸೊ ಹಂಗಾಗಿ ಡಾಟಾ ಸ್ಟೋರೇಜ್ ಓಕೆ ಒಂದು ಏಜೆಂಟ್ಸ್ ಅನ್ನ ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಈ ಟ್ರಾನ್ಸಿಸ್ಟರ್ಸ್ ಅಂತ ಕರಿತೀವಿ. ಟ್ರಾನ್ಸಿಸ್ಟರ್ಗಳು ಎಲ್ಲಿರ್ತವೆ ಅಂದ್ರೆ ಸೆಮಿ ಕಂಡಕ್ಟರ್ಗಳ ಒಳಗಡೆ ಇರ್ತವೆ. ಇಲ್ಲಿ ಲಕ್ಷಾಂತರ ಓಕೆ ಟ್ರಾನ್ಸಿಸ್ಟರ್ಗಳು ಈ ಸೆಮಿ ಕಂಡಕ್ಟರ್ಗಳಲ್ಲಿ ನ್ಯಾನೋ ಒಂದು ಸ್ಕೇಲ್ ಅಲ್ಲಿ ಇವುಗಳನ್ನು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಹಂಗಾಗಿ ಹೆಚ್ಚು ಡಾಟಾ ಸ್ಟೋರಿ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಮೂರನೇದು ನೋಡಿದ್ರೆ ಗ್ರಾಫೀನ್. ಓಕೆ, ಗ್ರಾಫೀನ್ ಅನ್ನ ಯೂಸ್ ಮಾಡ್ತೀವಿ. ಗ್ರಾಫೀನ್ ಅನ್ನು ಯೂಸ್ ಮಾಡಿಕೊಂಡು ಫ್ಲೆಕ್ಸಿಬಲ್ ನ್ಯಾನೋ ಶೀಟ್ಗಳ ತಯಾರಿಕೆಯನ್ನು ಮಾಡ್ತೀವಿ, ಡಿಸ್ಪ್ಲೇಗಳನ್ನ ತಯಾರು ಮಾಡ್ತೀವಿ. ಸೊ ಹೆಚ್ಚು ದೀರ್ಘ ಬಾಳಿಕೆ ಬರೋ ತರ ಡಿಸ್ಪ್ಲೇಗಳನ್ನ ತಯಾರಿಕೆ ಮಾಡ್ಕೊಳ್ತೀವಿ. ಪ್ಲಸ್ ಅದರ ಜೊತೆಯಲ್ಲಿ ವಾಟರ್ ಪ್ರೂಫ್ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ತಯಾರು ಮಾಡೋದಕ್ಕೆ ಸೊ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಇನ್ನು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ಸೊ ಅವುಗಳನ್ನು ಕೂಡ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಓಕೆ ಕ್ಲಿಯರ್ ಆಗಿದೆ. ಇನ್ನು ಫೋರ್ತ್ ಅಪ್ಲಿಕೇಶನ್ ನೋಡೋದಾದ್ರೆ ಎನರ್ಜಿ ಸೆಕ್ಟರ್. ಇದರಲ್ಲಿ ಕ್ವಾಂಟಮ್ ಡಾಟ್ಸ್ ಅನ್ನ ಬಳಸ್ಕೊಂಡು ಸೋಲಾರ್ ಪ್ಯಾನಲ್ಗಳನ್ನ ತಯಾರಿಕೆ ಮಾಡ್ತಾರೆ. ಕ್ವಾಂಟಮ್ ಡಾಟ್ಸ್ ಅನ್ನ ಯಾಕಂದ್ರೆ ಹೆಚ್ಚು ಉಷ್ಣವನ್ನ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬೈ ಯೂಸಿಂಗ್ ಕ್ವಾಂಟಮ್ ಡಾಟ್ಸ್ ಅನ್ನ ಬಳಸ್ಕೊಂಡು ಸೋಲಾರ್ ಪ್ಯಾನಲ್ಸ್ ಅನ್ನ ಸೊ ತಯಾರಿಕೆ ಮಾಡ್ತಾರೆ. ಸೋಲಾರ್ ಪ್ಯಾನಲ್ಸ್ ಓಕೆ ಸೊ ಹೆಚ್ಚು ವಿದ್ಯುತ್ ಅನ್ನ ತಯಾರಿಕೆ ಮಾಡುವಂತ ಉದ್ದೇಶದಿಂದ. ಇನ್ನು CNT ಗಳನ್ನ ತಯಾರಿಕೆ ಮಾಡ್ಕೊಂಡು, ಕಾರ್ಬನ್ ನ್ಯಾನೋ ಟ್ಯೂಬ್ ಗಳನ್ನ ತಯಾರಿಕೆ ಮಾಡಿಕೊಂಡು ಸೊ ಇಲ್ಲಿ ಈ ದೊಡ್ಡ ಫ್ಯಾನ್ಗಳು ಬರ್ತಾವಲ್ಲ, ಅಂದ್ರೆ ವಿಂಡ್ ಎನರ್ಜಿ ಪ್ಲಾಂಟ್ಸ್ ಏನ್ ಬರ್ತವೆ, ದೊಡ್ಡ ಫ್ಯಾನ್ಗಳು, ಅವುಗಳ ರೆಕ್ಕೆಗಳನ್ನ, ಬ್ಲೇಡ್ಗಳನ್ನ ಸೊ ತಯಾರಿಕೆ ಮಾಡ್ತಾರೆ ಸರ್. ಯಾಕಂದ್ರೆ ಲೈಟ್ ವೆಯ್ಟ್ ಇರ್ತವೆ, ಸೊ ಹೆಚ್ಚು ಸ್ಟ್ರಾಂಗ್ ಇರ್ತವೆ. ಸೊ ಹಂಗ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅನ್ನು ಬಳಸ್ಕೊಂಡು ಲೈಟ್ ವೆಯ್ಟ್ ಓಕೆ ಮೋರ್ ಸ್ಟ್ರಾಂಗರ್ ಫ್ಯಾನ್ಸ್ ಅನ್ನ ತಯಾರಿಕೆ ಮಾಡುವಂತ ಕೆಲಸ ನಡೆಯುತ್ತೆ. ಇನ್ನ ಈ CNT ಗಳನ್ನ ಈ ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂದ್ರೆ ವಿದ್ಯುತ್ ಅನ್ನ ಸರಬರಾಜು ಮಾಡುವಂತ ತಂತಿಗಳಲ್ಲೂ ಕೂಡ ಬಳಸ್ತಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆ ತಂತಿಗಳು ಡ್ಯಾಮೇಜ್ ಆಗೋದಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಹಾನಿ ಆಗೋದಿಲ್ಲ. ಹಂಗಾಗಿ ಹೆಚ್ಚು ಬಾಳಿಕೆ ಬರೋ ತರ ಸೊ ಇವು ನೋಡ್ಕೊಳ್ತವೆ. ಇನ್ನ ಬ್ಯಾಟ್ರಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಆಮೇಲೆ ಎಲೆಕ್ಟ್ರಿಕ್ ಚಾರ್ಜರ್ಗಳು
ಏನು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತೆಲ್ಲ ಬರ್ತಾ ಇದಾವಲ್ಲ, ಎಲ್ಲಾ ಚಾರ್ಜರ್ಗಳಲ್ಲೂ ಕೂಡ ನಾವು ಇದನ್ನೇ ಬಳಸ್ತಾ ಇದೀವಿ. ಮತ್ತೆ ವಾಟರ್ ಪ್ಯೂರಿಫಿಕೇಶನ್ RO ಫಿಲ್ಟರ್ಸ್ ಬರ್ತಾವಲ್ಲ, ಅದರಲ್ಲೂ ಕೂಡ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಕಾಸ್ಮೆಟಿಕ್ಸ್, ಅವಾಗ್ಲೇನೆ ಹೇಳಿದೀನಿ ಸನ್ಸ್ಕ್ರೀನ್ ಅಂತ, ಸೊ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಆಮೇಲೆ ರಿಂಕಲ್ ಫ್ರೀ ಫ್ಯಾಬ್ರಿಕ್ಸ್ ಅಂಡ್ ಶೂಸ್. ಓಕೆ, ಸೊ ನಿಮ್ಮ ಬಟ್ಟೆಗಳಾಗಿರ್ಬೋದು, ವಸ್ತ್ರಗಳು ಅಂದ್ರೆ ಮಡಚ್ಕೊಳ್ದೇ ಇರೋ ತರ ಬಟ್ಟೆಗಳು, ರಿಂಕಲ್ ಫ್ರೀ, ಐರನ್ ಫ್ರೀ, ಸೊ ಈ ತರ ಬಟ್ಟೆಗಳನ್ನ ತಯಾರಿಕೆ ಮಾಡೋದು. ಮತ್ತೆ ನಿಮ್ಮ ಸ್ಪೆಕ್ಟಕಲ್ಸ್ ಅನ್ನು ತಯಾರಿಕೆ ಮಾಡೋದು, ನಿಮ್ಮ ಇಯರ್ ಪಾಡ್ಸ್ ಆಗಿರ್ಬೋದು, ಎಲ್ಲ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ ಡಿವೈಸಸ್, ಎಲ್ಲ ಕಡೆ ನ್ಯಾನೋ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಸೊ ಇವತ್ತು ಈ ಪ್ರಪಂಚದಲ್ಲಿ ಇಷ್ಟೊಂದು ಪ್ರಕಾಶಮಾನವಾಗಿ ಬೆಳೀತಾ ಇದೀವಿ. ಈ ಒಂದು ಮನುಕುಲ ಅನ್ನುವಂಥದ್ದು, ಹ್ಯೂಮನ್ ಒಂದು ಕಮ್ಯುನಿಟಿ ಅನ್ನುವಂಥದ್ದು ಈ ಲೆವೆಲ್ಗೆ ಅಡ್ವಾನ್ಸ್ಡ್ ಆಗಿದೆ. ಅಂದ್ರೆ ಇದರಲ್ಲಿ ನ್ಯಾನೋ ಟೆಕ್ನಾಲಜಿಯ ಪಾತ್ರ ಬಹುಮುಖ್ಯವಾಗಿದೆ. ಇನ್ನ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಅನ್ನ ಮಾತಾಡಿದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಕ್ವಶನ್ ಇದ್ರೆ ಹೇಳಿ ಸರ್, ಓಕೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ನಾನು ಮಾತಾಡಿದೀನಿ ಇವಾಗ. ಓಕೆ, ಕ್ವಶನ್ ನೋಡೋಣ. ಸೊ ವಾಟ್ ಈಸ್ ನ್ಯಾನೋ ಟೆಕ್ನಾಲಜಿ? ಇವಾಗ ತಾನೇ ಹೇಳಿದೀನಿ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು ಅಂತ. ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು? ಓಕೆ, ಸೊ ಇವಾಗ ತಾನೇ ಇಷ್ಟೊತ್ತು ಹೇಳಿದೀನಿ, ಅದನ್ನೇ ಮಾತ್ರ. ನ್ಯಾನೋ ಟೆಕ್ನಾಲಜಿ ಇಸ್ ಎ ಸೈನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಂಟ್ರೋಲ್ ಆಫ್ ಮ್ಯಾಟರ್. ಡೈರೆಕ್ಟ್ ಕ್ವಶನ್ ಇದು, ಡೈರೆಕ್ಟ್ ಕ್ವಶನ್. ಕಂಟ್ರೋಲ್ ಆಫ್ ಮ್ಯಾಟರ್ at the nanoscale at dimensions between approximately 1 nanometer to 100 nanometers. ಇದು ಡೆಫಿನೇಷನ್. ಓಕೆ, ಸೊ ಡೈರೆಕ್ಟ್ ಕೇಳಿದರೆ ಡೈರೆಕ್ಟ್ ಆನ್ಸರ್ ಬರೀರಿ. ನಾನು ಇಲ್ಲಿ ಸ್ಲೈಡ್ ಇದರಲ್ಲೂ ಕೊಟ್ಟಿದ್ದೀನಿ, ಸ್ಲೈಡ್ ಅಲ್ಲಿ ಡೈರೆಕ್ಟ್ ಆನ್ಸರ್ ಅದನ್ನೇ ಬರೀರಿ. ನೆಕ್ಸ್ಟ್, ನ್ಯಾನೋ ಟೆಕ್ನಾಲಜಿ ಮ್ಯಾನಿಪುಲೇಟ್ಸ್ ದಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಮಟೀರಿಯಲ್ಸ್ ಟು ಚೇಂಜ್ ದೇರ್ ಪ್ರಾಪರ್ಟೀಸ್ ಇನ್ ಇಂಟ್ರಿನ್ಸಿಕ್ ಪ್ರಾಪರ್ಟೀಸ್, ಓಕೆ, ಅಂಡ್ ಒಬ್ಟೈನ್ ಅದರ್ಸ್. ಅಂದ್ರೆ ಇವಾಗ ತಾನೇ ಹೇಳಿದೆ, ಸೊ ಈ ಒಂದು ನ್ಯಾನೋ ತಂತ್ರಜ್ಞಾನದಲ್ಲಿ ದ್ರವ್ಯವನ್ನ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನ್ಯಾನೋ ಗಾತ್ರಕ್ಕೆ ತಂದಾಗ ಯಾವುದೇ ವಸ್ತುಗಳನ್ನ ಅದು ತನ್ನ ಒಳ ಸ್ವಭಾವಗಳನ್ನೇ ಬದಲಾವಣೆ ಮಾಡಿಕೊಂಡು ಬೇರೊಂದು ಸ್ವಭಾವಗಳನ್ನ ನೀಡುತ್ತೆ. ಅಂಡ್ ದಿಸ್ ಓಪನ್ಸ್ ಅಪ್ ನ್ಯೂ ಪಾಸಿಬಿಲಿಟೀಸ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇದರಿಂದಾಗಿ ಈ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ವಿಸ್ಮಯಗಳಿರುವ ಕಾರಣ ಸೊ ಇದು ಹೆಚ್ಚಿನ ಸಂಶೋಧನೆಗಳು ಮತ್ತು ಅಭಿವೃದ್ಧಿಗಳಿಗೆ ಅನುವು ಮಾಡಿಕೊಡ್ತಾ ಇದೆ. ಹಂಗಾಗಿ ಇದನ್ನ ಗುರುತಿಸಿದಂತ, ಇದರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಂತ ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂದ್ರೆ ನ್ಯಾನೋ ಮಿಷನ್ ಅನ್ನ ಸೊ ಘೋಷಣೆ ಮಾಡಿದೆ ಕಾರ್ಯಕ್ರಮವನ್ನ. ಸೊ ಇದ್ರ ಮುಖಾಂತರ ಭಾರತದಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಯುವಕರ ಬಳಗಕ್ಕೆ, ಸೊ ಯೂತ್ಸ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಇದ್ರ ಮುಖಾಂತರ ನ್ಯಾನೋ ಟೆಕ್ನಾಲಜಿಯ ಅವೇರ್ನೆಸ್ ಅನ್ನ ಕೊಡುವುದಾಗ್ಲಿ, ಮತ್ತೆ ನ್ಯಾನೋ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಪ್ರಾಡಕ್ಟ್ ಗಳನ್ನ ಸೊ ತಯಾರಿಕೆ ಮಾಡಬಹುದು ಅನ್ನುವಂತ ಕಾರ್ಯಕ್ರಮಗಳನ್ನ ಸೊ ಭಾರತ ಸರ್ಕಾರ ಅನ್ನುವಂಥದ್ದು ನಡೆಸ್ತಾ ಇದೆ. ಸೊ ಇದರ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬರೆದ್ರೆ ಸಾಕು ಇಂಟ್ರೊಡಕ್ಷನ್ ಅಲ್ಲಿ. ಆಮೇಲೆ ಹೌ ಡಸ್ ಇಟ್ ಹೆಲ್ಪ್ ಇನ್ ದಿ ಹೆಲ್ತ್ ಸೆಕ್ಟರ್? ಡೈರೆಕ್ಟ್ ಕ್ವಶನ್. ಓಕೆ, ನ್ಯಾನೋ ಟೆಕ್ನಾಲಜಿದು ಇನ್ನೇನು ಬರೆಯೋದು ಬೇಡ, ಡೈರೆಕ್ಟ್ ನೀವೇನ್ ಬರೀಬೇಕು ಅಂದ್ರೆ ಬಾಡಿ, ಇವಾಗ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು ಅಂತ ಬರೆದ್ರೆ, ಇನ್ನು ಡೈರೆಕ್ಟ್ ಬಾಡಿ ಪಾರ್ಟ್ ಅಲ್ಲಿ ಏನ್ ಬರೀಬೇಕು ಅಂದ್ರೆ ಸೊ ನ್ಯಾನೋ ಟೆಕ್ನಾಲಜಿಯ ಒಂದು ಅಪ್ಲಿಕೇಶನ್ಸ್ ಹೆಲ್ತ್ ಸೆಕ್ಟರ್ ಅಲ್ಲಿ ಸೊ ಯಾವ ರೀತಿ ಇದೆ ಅಂತ ಬರೀರಿ. ಅಂದ್ರೆ ಡೈರೆಕ್ಟ್ ನ್ಯಾನೋ ಟೆಕ್ನಾಲಜಿ ಇನ್ ಹೆಲ್ತ್ ಸೆಕ್ಟರ್ ಅಂತ ಹಾಕೊಂಡು ಸೊ ನ್ಯಾನೋ ಟೆಕ್ನಾಲಜಿ ಇನ್ ಹೆಲ್ತ್ ಸೆಕ್ಟರ್. ಇವಾಗ ತಾನೇ ಹೇಳಿದೀನಿ, ಮೊದಲನೇ ಅಪ್ಲಿಕೇಶನ್ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ, ಎರಡನೇದು ಡಯಾಗ್ನೋಸ್ಟಿಕ್ಸ್, ಮೂರನೇದು ಜೀನ್ ಥೆರಪಿ, ನಾಲ್ಕನೇದು ನ್ಯಾನೋಬೋಟ್ಸು, ಐದನೇದು ಟ್ರೀಟಿಂಗ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಆರನೇದು ನ್ಯಾನೋ ಸ್ಪಾಂಜಸ್ ತಯಾರಿಕೆಯಲ್ಲಿ, PPE ಕಿಟ್ಸ್ ಮತ್ತೆ ಮಾಸ್ಕ್ಗಳ ತಯಾರಿಕೆಯಲ್ಲಿ, ಮತ್ತೆ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಗಳ ತಯಾರಿಕೆಯಲ್ಲಿ, ನ್ಯಾನೋ ಕ್ಯಾರಿಯರ್ಗಳ ತಯಾರಿಕೆಯಲ್ಲಿ, ನ್ಯಾನೋ ಫಿಲ್ಟರ್ಗಳ ತಯಾರಿಕೆಯಲ್ಲಿ, ಆಮೇಲೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ, ಆಮೇಲೆ ನ್ಯಾನೋ ಬಾಟ್ಗಳನ್ನ ಸೊ ಪ್ರಮುಖವಾಗಿ ಈ ಹಲ್ಲುಗಳು ಮತ್ತೆ ಹಲ್ಲುಗಳನ್ನ ಶುದ್ಧೀಕರಣ ಮತ್ತೆ ಹಲ್ಲುಗಳ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತೀವಿ. ಎಲ್ಲಾ ವಿಚಾರಗಳನ್ನ ಬರೀರಿ. ಓಕೆ, ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು ಇಲ್ಲಿ ಒಂದು 10 ಮಾರ್ಕ್ಸ್ಗೆ ಕ್ವಶನ್ ಅಂತ ಬಂದ್ರೆ 150 ವರ್ಡ್ಸ್ ಅಲ್ಲಿ ಬರೀಬೇಕಾಗಿರುತ್ತೆ ನೀವು. ಸೊ ನಿಮ್ ಇಂಟ್ರೊಡಕ್ಷನ್ ಒಂದು 30 ವರ್ಡ್ಸ್ ಅಲ್ಲಿ ಕುತ್ಕೊಂಡ್ರೆ 30 ವರ್ಡ್ಸ್ 30 ಪದಗಳಲ್ಲಿ. ಸೊ ಇಲ್ಲಿ ಬಾಡಿ ಏನಂದ್ರೆ ಒಂದು 100 ವರ್ಡ್ಸ್ ವರೆಗೂ ತನ್ನಿ, 100 ಪದಗಳನ್ನ ಸೊ ಬರೀರಿ. ಇನ್ನು 20 ವರ್ಡ್ಸ್ ಅಲ್ಲಿ ಕನ್ಕ್ಲೂಷನ್ ಅನ್ನ ಬರಿಬಹುದು. ಸೊ ಇಲ್ಲಿ ಬಾಡಿ ನಿಮ್ಗೆ ಗೊತ್ತಾಯ್ತು, ನ್ಯಾನೋ ಟೆಕ್ನಾಲಜಿಯ ಸೊ ಒಂದು ಹೆಲ್ತ್ ಸೆಕ್ಟರ್ ನಲ್ಲಿ ಯಾವ ರೀತಿ ಬಳಸ್ತಾ ಇದೀವಿ ಇದನ್ನ ಬರೆದ್ರೆ ಸಾಕು. ಇನ್ನು ಕನ್ಕ್ಲೂಷನ್ ಅನ್ನುವಂಥದ್ದು ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ಬರೀಬಹುದು. ಕನ್ಕ್ಲೂಷನ್ ಏನ್ ಕೊಡ್ತೀರಾ ಅಂದ್ರೆ ನ್ಯಾನೋ ಟೆಕ್ನಾಲಜಿ ಹ್ಯಾಸ್ ಲಾಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಟ್ಸ್. ಸೊ ನ್ಯಾನೋಟೆಕ್ ಹ್ಯಾಸ್ ದಿ ಲಾಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಇನ್ ಹೆಲ್ತ್ ಸೆಕ್ಟರ್. ಅಂದ್ರೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಹೆಚ್ಚು ಸಾಮರ್ಥ್ಯ ಉಳ್ಳ, ಓಕೆ, ಸೊ ಒಂದು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಇದು. ಸೊ ಮತ್ತೆ ಅಷ್ಟೇ ಅನುಕೂಲಗಳನ್ನ ಕಲ್ಪಿಸಿಕೊಡುತ್ತೆ. ಓಕೆ, ಸೊ ಇದು ಮೊದಲನೇ ಪಾಯಿಂಟ್. ಅಂದ್ರೆ ಇಫ್ ಇಟ್ ಈಸ್ ಯೂಸ್ಡ್ ಇನ್ ಎ ಪ್ರಾಪರ್ ವೇ, ಆಲ್ಸೋ ನ್ಯಾನೋ ಟೆಕ್ನಾಲಜಿ ಮೇ ಪೋಸ್ ಅ ಪೊಟೆನ್ಷಿಯಲ್ ರಿಸ್ಕ್ ಟು ಎನ್ವೈರನ್ಮೆಂಟ್. ಸೊ ಇದನ್ನ ಸರಿಯಾದ ಕ್ಷೇತ್ರದಲ್ಲಿ ಬಳಸಿದ್ರೆ ಇದರಿಂದ ಹೆಚ್ಚು ಅನುಕೂಲಗಳಿದಾವೆ.
ಸೊ ಇದನ್ನೇನಾದ್ರೂ ಸರಿಯಾದ ಸರಿಯಾದ ಒಂದು ಇದರಲ್ಲಿ ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ಇದರಿಂದ ಅಷ್ಟೇ ದುಷ್ಪರಿಣಾಮಗಳು ಕೂಡ ಕಂಡು ಬರ್ತಾವೆ. ಸೊ ಇನ್ನ ಹೆಲ್ತ್ ಅಂಡ್ ಅದರ್ ಸೇಫ್ಟಿ ಇಶ್ಯೂಸ್ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿರುತ್ತೆ ನಮ್ಮ ಸರ್ಕಾರಗಳು. ದಸ್ ಪ್ರಾಪರ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ಸ್ ನೀಡ್ ಟು ಬಿ ಟೇಕನ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಏನೇನು ನನ್ನ ದುಷ್ಪರಿಣಾಮಗಳಾಗ್ಬೋದು ಅಂತೆಲ್ಲ ನಾವೇನೇನು ಮಾತಾಡ್ತೀವಿ, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸೊ ಕೆಲವೊಂದು ಕಾನೂನುಗಳನ್ನ ಮತ್ತೆ ಕೆಲವೊಂದು ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ಕ್ರಮಗಳನ್ನ ತರಬೇಕಾಗಿರುತ್ತೆ. ಆಮೇಲೆ ಟು ಅಚೀವ್ ದಿ ಫುಲ್ ಪೊಟೆನ್ಷಿಯಲ್ ಆಫ್ ನ್ಯಾನೋ ಟೆಕ್ನಾಲಜಿ ಇನ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದಲ್ಲಿ ಸೊ ಭಾರತದಲ್ಲಿ ಇದರ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾವು ಅಳವಡಿಕೆ ಮಾಡ್ಕೊಬೇಕು ಅಂದ್ರೆ ಭಾರತ ಸರ್ಕಾರ ಎಚ್ಚೆತ್ಕೊಂಡು ಸೊ ಇದಕ್ಕೆ ಸರಿಯಾದಂತ ಕಾನೂನು ಕ್ರಮಗಳನ್ನ ಮತ್ತೆ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಸೊ ಇದನ್ನ ತರಬೇಕಾಗಿರುತ್ತೆ. ಸೊ ಈ ತರ ನೀವು ಕನ್ಕ್ಲೂಷನ್ ಅನ್ನ ಕೊಟ್ಟು ಎಂಡ್ ಮಾಡಿದ್ರೆ ಸೊ ನಿಮ್ಗೆ ಮಾರ್ಕ್ಸ್ ಅಂತೂ ಚೆನ್ನಾಗಿ ಸಿಗತ್ತೆ. ಓಕೆ, ಸೊ ದೀಸ್ ಅಬೌಟ್ ದಿ ಎಮರ್ಜಿಂಗ್ ಟೆಕ್ನಾಲಜಿ. ಇನ್ ಫಸ್ಟ್ ನಿಮ್ಗೆ ಮೈನ್ಸ್ ಟಾಪಿಕ್ ಅಲ್ಲಿ ಏನಿದೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ, ಸೊ ಅದರಲ್ಲಿ ನ್ಯಾನೋ ಟೆಕ್ನಾಲಜಿಯನ್ನು ತಕೊಂಡು ಸೊ ಅದರ ಪ್ರಾಮುಖ್ಯತೆಯನ್ನ ಇಷ್ಟು ಹೊತ್ತು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ನ್ಯಾನೋ ಟೆಕ್ನಾಲಜಿ ಅನ್ನುವಂಥದ್ದನ್ನು ಯಾವ ಕ್ಷೇತ್ರಗಳಲ್ಲಿ ನಾವು ಬಳಸ್ತೀವಿ ಸೊ ಅದನ್ನು ಕೂಡ ಕ್ವಶನ್ ಅಲ್ಲಿ ಕೇಳಬಹುದು. ಸೊ ಇಲ್ಲಿ ಓವರ್ ಆಲ್ ಕೇಳಿದ್ರು ಕೂಡ ನೀವು ಬರೀಬಹುದು, ಪ್ಲಸ್ ಹೆಲ್ತ್ ಸೆಕ್ಟರ್ ಅಂತ ಅವರು ಅದನ್ನ ಒತ್ತಿ ಕೇಳಿದ್ರು ಕೂಡ ಯು ಕ್ಯಾನ್ ಆನ್ಸರ್. ಸೊ ಕ್ಲಿಯರ್ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್, ಬಾಯ್ ಬಾಯ್.